ಹಾ ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೀನಿ ಸರ್. ಹೋಟ್ಲು ಕೆಲಸ ಹೇಗೆ ನಡೀತಾ ಇದೆ? ಹಾ ಸರ್, ಮಳೆ ಹೋಯ್ತಿತ್ತಲ್ಲ, ಹಿಂಗಾಗಿ ಒಂದ್ ಸ್ವಲ್ಪ ಕಸ್ಟಮರ್ ಕಡಿಮೆ ಇದ್ರು, ಅದಕ್ಕೆ ಹಂಗಾರೆ ಫೋನ್ ಮಾಡಿ ಮಾತಾಡಿದ್ರೆ ಸಂತೋಷ ಅಂತ ಆಯ್ತಿತ್ತು ಸರ್. ಸಂತೋಷ. ಮಳೆ ಜಾಸ್ತಿನಾ ನಿಮ್ಮ ಕಡೆ? ಹಾ ಸರ್, ಇವಾಗ ಒಂದು ವಾರ ಆಯ್ತು ಸರ್ ಮಳೆ ಸ್ಟಾರ್ಟ್ ಆಗಿದೆ. ಹೌದು ಹೌದು ಹೌದು. ಅಂದ್ರೆ ಹೋಟ್ಲಿಗೆ ಮಳೆಯಿಂದ ಏನು ತೊಂದರೆ ಇಲ್ಲ? ಅಂದ್ರೆ ಸರ್ ಮಳೆ ಅಂತಂದ್ರೆ ಒಂದ್ ಸ್ವಲ್ಪ ಜೋರ್ ಆದ್ರೆ ಯಾರು ಹೊರಗಡೆ ಬರಲ್ಲ. ಹೌದು ಹೌದು ಹೌದು. ಒಂದ್ ಸ್ವಲ್ಪ ತುಂತುರು ಮಳೆ ಇತ್ತಂದ್ರೆ ನಮ್ ಬಿಸಿನೆಸ್ ನಡೆಯುತ್ತೆ. ಅಂದ್ರೆ ಅಲ್ಲಿನ ಜನರು ನಿಮಗೆ ಕಸ್ಟಮರ್ಸು ಅಥವಾ ಹೊಸೊಬ್ಬರು ಬರ್ತಾರೋ? ಸರ್ ಇದೆಲ್ಲ ಫಿಕ್ಸ್ ಕಸ್ಟಮರ್ ಬರ್ತಾರೆ ಸರ್ ನನಗೆ. ಫಿಕ್ಸ್ಡ್. ಹಾ ಸರ್. ಓಕೆ. ಅಲ್ಲಿ ಗಾರ್ಮೆಂಟ್ಸ್ಗಳು, ಫ್ಯಾಕ್ಟ್ರಿಗಳು ಏನಾದರೂ ಇದ್ದಾವ? ಸರ್ ಆಕ್ಚುಲಿ ಇದು ರೂರಲ್ ಅಲ್ಲ, ಓಕೆ ಓಕೆ. ಹಿಂಗಾಗಿ ಹ್ಮ್ ಹ್ಮ್ ಹ್ಮ್. ಫಿಕ್ಸ್. ಆಮೇಲೆ ನಾ ಮಾಡೋದು ಏನಾಗಿದೆ ಸರ್, ಪಡ್ಡು ದೋಸೆ ಅಷ್ಟೇ. ಏನು? ಪಡ್ಡು ದೋಸೆ. ಅನ್ನ ಸಾಂಬಾರ್ ಮಾಡಲ್ವಾ? ಇಲ್ಲ ಸರ್, ಈ ಕಡೆ ಎಲ್ಲ ಹಳ್ಳಿಯಲ್ಲೆಲ್ಲ ಇದನ್ನ ಮಾಡಲ್ಲ. ಓಕೆ ಓಕೆ. ದೋಸೆ ಅಂದ್ರೆ ಮಸಾಲೆ ದೋಸೆನಾ? ಸರ್ ಹೆಂಗಿದೆ ಅಂದ್ರೆ ಇಲ್ಲಿ 15 ರೂಪಾಯಿದಲ್ಲಿ ಒಂದು ದೋಸೆ ಕೊಡ್ತೀನಿ. ಓಕೆ ಓಕೆ. 10 ರೂಪಾಯಿದಲ್ಲಿ 4 ಪಾಟ್ ಕೊಡ್ತೀನಿ. ಒಳ್ಳೇದು ಸರ್, ಒಳ್ಳೇದು ಒಳ್ಳೇದು. ಪಾಪ ಹಾ ಅಲ್ಲಿನ ಜನರ ಆರ್ಥಿಕ ಸ್ಥಿತಿ ಅದನ್ನೆಲ್ಲ ನೋಡ್ಕೊಂಡು ನೀವು ಮಾಡ್ಬೇಕಲ್ಲ. ಹಾ ಸರ್, ಹಾ ಸರ್, ಹಾ ಸರ್. ಸತ್ಯ. ಹಿಂಗಾಗಿ ಅವು ಕಸ್ಟಮರ್ ಏನಿದೆ ಇವಾಗ ಅದು ಜಿಂಕ್ ಫುಡ್ ತಿನ್ನಲ್ಲ, ಕೆಲವೊಬ್ರು ಅನ್ನೋರೆಲ್ಲ ಫಿಕ್ಸ್ ಆಗಿರ್ತಾರೆ. ಹೌದು ಹೌದು. ಇಲ್ಲಿ ಇದು ಒಂಥರ ಆರೋಗ್ಯಕ್ಕೆ ಒಳ್ಳೇದಲ್ಲ, ಉದ್ದಿನ ಬೇಳೆ ಅಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಹ್ಮ್ 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 ಹ್ಮ್. ಹಿಂಗಾಗಿ ಆರೋಗ್ಯ ಅಂತಂದ್ರೆ ಅವ್ರು ಜನ ಫಿಕ್ಸ್ ಇರ್ತಾರೆ, ಹಿಂಗಾಗಿ ಅವರೇ ಬರೋದು. ಓಕೆ. ಹೋಟ್ಲಲ್ಲಿ ಎಷ್ಟು ಜನ ಇದ್ದೀರಿ ಒಟ್ಟು? ಸರ್ ಒಬ್ನೇ ಸರ್ ನಾವು ಮೇಂಟೈನ್ ಮಾಡೋದು. ನೀವು ಒಬ್ಬರೇ ಮಾಡ್ತೀರಿ? ಹಾ ಸರ್, ಹಾ ಸರ್. ಓಕೆ ಓಕೆ. ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರಾ? ಹಾ, ಮನೆಯವರು ರುಬ್ಬೋದು, ಉಳಿದ ಕೆಲಸ ಟೀ ಎಲ್ಲ ಅಲ್ಲೇ ಮನೆಯಲ್ಲೇ ಕಾಸು ಕೊಡ್ತಾರೆ. ಓಕೆ. ಇಲ್ಲಿ ತಗೊಂಬಂದು ಚಟ್ನಿ ಹಾಕೊಂಡು ಅಂಗಡಿ ಸ್ಟಾರ್ಟ್ ಮಾಡೋದು ಅಷ್ಟೇ. ಮನೆಗೂ ಹೋಟ್ಲಿಗೂ ದೂರನಾ? ಇಲ್ಲ ಸರ್, ಒಂದ್ 200 ಮೀಟರ್ ಅಷ್ಟೇ. ಓಕೆ ಓಕೆ. ಸಂತೋಷ. ಕಾರ್ಯಕ್ರಮ ನೋಡ್ತಿದ್ರೇನು? ಸರ್ ಕಂಟಿನ್ಯೂಸ್ ನೋಡ್ತೇನೆ ಸರ್. ಅದನ್ನ ಬಿಡಲ್ಲ ಸರ್ ಅದು, ಯಾಕಂದ್ರೆ ನನ್ನ ಜೀವನಕ್ಕೆ ಒಂದು ಎಲ್ಲೋ ಒಂದ್ ನೆಮ್ಮದಿ, ಸುಖ, ಶಾಂತಿ ಎಲ್ಲ ಸಿಕ್ಕಿದೆ ಅಂದಾಗ. ಇವಾಗ ಏನಾಗ್ಬಿಟ್ಟಿದೆ ಅಂತಾರ, ಅಥವಾ ನಿಮ್ಮ ಮಾತು ಅಥವಾ ನಿಮ್ಮ ಜೊತೆ ಮಾತಾಡಿದಾಗ ಈ ಒಬ್ರು ಕುಡಿತಕ್ಕೆ ದಾಸರಾಗಿದ್ದವರು ಹೇಗೆ ತನ್ನ ಬದುಕನ್ನ ತಾನು ಸೀರಿಯಸ್ ಆಗಿ ತಗೊಂಡು ಬದಲಾಗಿ ಇಷ್ಟು ಅದ್ಭುತವಾಗಿ ಪ್ರಬುದ್ಧವಾಗಿ ಮಾತಾಡ್ತೀರಿ ನೋಡಿ. ಅದ್ಭುತ ನೋಡಿ. ನಿಮ್ಮ ಕತೆ ಕೇಳಿ ತುಂಬಾ ಜನ ಅಲ್ಲಿ ಕಮೆಂಟ್ ಹಾಕಿದ್ದಾರೆ, ಅಥವಾ ತಿದ್ದುಕೊಂಡಿದ್ದಾರೆ, ಅಥವಾ ಅವ್ರಿಗೊಂದಾದ ಅನುಭವ, ಮನೆಯವರಿಗೆ ಹೇಗೆ ಭಾರವಾಗಿಬಿಡ್ತಾರೆ, ಇದೆಲ್ಲವನ್ನ ನಿಮ್ಮ ಕಥೆಯಿಂದ ಕಲಿಬೋದು ನಾವು. ಹೊಸದಾಗಿ ಆಶ್ರಮ ಚಾನಲ್ ನೋಡ್ತಾ ಇರೋರಿಗೆ ಇದು ಹೊಸದಿರ್ಬೋದು, ಬಟ್ ಹಳಬರಿಗೆಲ್ಲ ಗೊತ್ತಿರುತ್ತೆ ನೀವು. ಸರ್ ಇನ್ನೊಂದು ಏನ್ ಗೊತ್ತಾ ಸರ್, ಅವತ್ತಿಂದ ಆ ಆಡಿಯೋನ ನಾನೇ ಕೇಳ್ತಾ ಇದ್ದಾಗೂ ಕೂಡ ನನ್ನ ಕಣ್ಣಲ್ಲಿ ಬಿಕ್ಕಿ ಬಿಕ್ಕಿ ಆಯ್ತೇನೆ ಸರ್. ಆ ಮೂಮೆಂಟ್ ಬರುತ್ತಲ್ಲ, ನಮ್ಮ ತಾಯಿಯವ್ರದ್ದು ನಾ ಕಾಲ್ ಮುಗಿದಿ ಅಂದಾಗ, ಹೌದು, ನಾನು ಒಬ್ನೇ ಇದ್ದಾಗ ಕಣ್ಣ ದಾಳ ನೀರು ಹೋಗ್ತಾವ ಸರ್, ಬಿಕ್ಕಿ ಬಿಕ್ಕಿ ಆಯ್ತೇನೆ ಸರ್. ಅದನ್ನ ಸುಮಾರು ಸರ ಅನುಭವ ಆಗಿದೆ ನನಗೆ. ನೋಡಿ ನೋಡಿ, ಅದು ಶುದ್ಧಾತ್ಮ. ನನ್ನ ಕಥೆನೆ ನಾನೇ ಕೇಳ್ತಾ ಇರ್ತೀನಿ, ಆ ಮೂಮೆಂಟ್ ಬಂದಾಗ ನನಗೆ ಅದು ಎಲ್ಲಿ ಇರುತ್ತೋ ಏನೋ ಸರ್ ದುಃಖ ನಿಜ ನಿಜ ಇಮ್ಮಡಿಯಾಗಿ ಬಂದು ಅಳ್ತೇನೆ ಸರ್ ನಾನು. ಆಕ್ಚುಲಿ ಹೀಗಾಗಿ ವಾರದಲ್ಲಿ 3-4 ಸರಿ ನನ್ನ ಆಡಿಯೋ ನಾನೇ ಕೇಳ್ತಾ ಇರ್ತೀನಿ. ಹೌದೌದು, ಅದು ಬಹಳ ಒಳ್ಳೇದು. ಅದೊಂಥರ ನಿಮಗೆ ಪುನರಾವಲೋಕನ, ನಿಮ್ದೇ ಸಿನಿಮಾ ನೀವೇ ನೋಡ್ದಂಗೆ. ಹಾ ಸರ್, ನಾವೆರಡು ಕಣ್ಣೀರ್ ಹನಿ ಏನ್ ಕೆಳಗೆ ಹೋಗ್ತಾವಲ್ಲ ಸರ್. ನಿಮ್ ಸ್ನೇಹಿತರೆಲ್ಲ ಕೇಳಿದಾರಾ? ಹಾ ಸರ್, ಹಾ ಸರ್, ಕೇಳಿದಾರೆ ಸರ್. ಎಲ್ಲಾರು ಒಳ್ಳೆ ತರ ಅಪ್ರಿಶಿಯೇಟ್ ಮಾಡ್ತಾರೆ ಸರ್. ಓಕೆ 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 ಓಕೆ. ನೋಡಿ, ನನಗೆ ವೈಯಕ್ತಿಕವಾಗಿ ನಾನು ಕಾರ್ಯಕ್ರಮದಲ್ಲಿ ನಕ್ಕಿದ್ದು ಅಂತ ಬಂದಾಗ ನಿಮ್ದು ಒಂದು ಅದರಲ್ಲಿ ಬಹಳ ಚೆನ್ನಾಗಿ ನನಗೆ ಮೆಮೊರಬಲ್, ಬಹಳ ನೆನಪಲ್ಲಿ ಉಳಿಯತಕ್ಕಂಥದ್ದು. ಬಟ್ ಅದನ್ನು ಮೀರಿ ಕುಡಿತ ಅನ್ನುವಂಥದ್ದು ಕೆಲವೊಮ್ಮೆ ಏನಾಗುತ್ತೆ ಸರ್, ನಾನು ಬಿಡೋಕೆ ಆಸೆ ಇದೆ ಸರ್, ಬಟ್ ಬಿಡೋಕ್ಕಾಗ್ತಿಲ್ಲ ಅಂದವ್ರಿಗೆ ನಿಮ್ಮ ಕಥೆಯನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡಿದವ್ರಿಗೆ ಯಾವುದೂ ಕಷ್ಟ ಅಲ್ಲ ಅಂತ. ನಿಜ ಸರ್, ನಿಜ ನಿಜ ನಿಜ. ಸಂಕಲ್ಪ ಮಾಡ್ಲಿಕ್ಕೆ ಅವನಿಗೊಂದಷ್ಟು ಏಟು ಬಿದ್ದಿರ್ಬೇಕು. ಹಾ ಸರ್, ಜೀವನದಲ್ಲಿ ಅನುಭವ ಆಗದೆ ಯಾವುದನ್ನು ಅದನ್ನ ಅನುಭವ ಆಗಿದ್ದನ್ನು ಸೀರಿಯಸ್ ಆಗಿ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಸತ್ಯ 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 ಸತ್ಯ. ಇದ್ದಿದ್ದು ಅಥವಾ ಫ್ರೆಂಡ್ಸ್ ಎಲ್ಲ ದುಡ್ಡು ಅಂದರೆ ಎಣ್ಣೆ ಕುಡಿಯೋಕೆ ದುಡ್ಡು ಕೇಳ್ತಾನೆ ಅಂದಾಗ ಫ್ರೆಂಡ್ಸ್ಗಳಲ್ಲಿ ನಿಮ್ಮನ್ನು ದೂರ ಇಡೋದು ಅಥವಾ ಇಂಥದ್ದೇನೋ ನಡೀತಲ್ಲ. ಯಾಕೆ ನನ್ನ ಬದುಕು ಇಲ್ಲಿವರೆಗೂ ಬಂತು, ಯಾಕೆ ನಾನು ಇಷ್ಟು ಯಕಶ್ಚಿತನಾಗ್ಬಿಟ್ಟೆ, ಯಾರಿಗೂ ಬೇಡದವನಾಗದೆ, ಇದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ಬಹುಶಃ ಅವನು ಒಂದೊಳ್ಳೆ ದಾರಿಗೆ ಬರ್ಲಿಕ್ಕೆ ಅವೆಲ್ಲ ಪೂರಕವಾಗಿ ಕೆಲಸ ಮಾಡ್ತವೆ. ಬಟ್ ಮಾನ್ಗೆಟ್ಬಿಟ್ಟಿರ್ತವೆ ಕೆಲವೊಂದು, ಎಷ್ಟು ಬೈದ್ರು ಅವು ಅದನ್ನೇ ಮಾಡ್ತಿರ್ತವೆ. ಕೆಲವೊಬ್ರು ಹಂಗಿರ್ತಾರೆ. ಬಟ್ ನಿಮ್ಮ ಕತೆ ತುಂಬಾ ಜನಕ್ಕೆ
ಸ್ಫೂರ್ತಿ ಅಂತೂ ಆಗಿರುತ್ತೆ. ಎನಿವೆ, ಬಹಳ ಸಂತೋಷ. ನೀವು ಕಾರ್ಯಕ್ರಮ ನೋಡ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ ಅನ್ನೋದು ಬಹಳ ಖುಷಿ. ನೀವು ಕೆಲಸದ ನಡುವೆನೂ ಕೇಳ್ತಿರಲ್ಲ. ಅಂಡ್ ಇನ್ನೊಂದು ಹೇಳಿದ್ರಿ, ಬರೋ ಕಸ್ಟಮರ್ಸ್ಗೂ ನಾನು ಕೇಳಿಸ್ತೀನಿ ಅಂತ. ಇಲ್ಲ ಸರ್, ನಿಜವಾಗ್ಲು ಸರ್, ಇವಾಗ ಅದು ಸ್ಟಾರ್ಟ್ ಇತ್ತು, ಕೇಳ್ಕೊಂತ ಇದ್ರು ಎಲ್ಲಾರು. ಮಳೆ ಬೇರೆ ಐತಿತ್ತು, ಎಲ್ಲಾರು ಕೇಳ್ತಾ ಇತ್ತು, ಇಲ್ಲಿವರೆಗೂ ಕುಂತಿದ್ರು. ಓಕೆ ಓಕೆ, ಹಿಂಗೆ ಮಳೆ ಜೋರಾಗತ್ತಂತ ಇದನ್ನ ಮಾಡಿದ್ರು, ಅದಕ್ಕೆ ಹಂಗಾರ ಮಾತಾಡಿದ್ರೆ ಅಂತ ಮಾತಾಡಿದೆ. ಒಳ್ಳೇದಾಗ್ಲಿ ಸರ್. ನಿಮ್ಮ ವ್ಯವಹಾರ ಅಥವಾ ನಾಲ್ಕೆ ಸಿನಿಮೆ, ನೀವು ಅನ್ನ ಕೊಡ್ತೀರಾ, ಅವ್ರು ದುಡ್ಡು ಕೊಡ್ತಾರೆ ಅನ್ನೋದು ಸ್ವಲ್ಪ ಸೈಡ್ಗಿಟ್ರೆ, ನೀವು ಸರಸ್ವತಿಯ ಅಥವಾ ಸಾರಿ ಅನ್ನಪೂರ್ಣೇಶ್ವರಿಯ ವಿಚಾರದಲ್ಲಿ ಕೆಲಸ ಮಾಡೋರು ನೀವು. ನಿಜವಾಗಿಯೂ ಅದ ಏನಿದೆ ಗೊತ್ತಿಲ್ಲ ಸರ್, ಜೀವನದಲ್ಲಿ ಇದರಿಂದ ಎಷ್ಟು ನೆಮ್ಮದಿ ಸಿಕ್ಕಿದೆ ಅಂದ್ರೆ, ಆ ನೆಮ್ಮದಿ ನಮಗೆ ನಾಳಿನ 1 ಕೋಟಿ ರೂಪಾಯಿ ಕೊಟ್ಟರು ಬಂದ್ರು ಕೂಡ ಅದು ಸಿಗತ್ತಲ್ಲ ಗೊತ್ತಿಲ್ಲ ಸರ್ ನಂಗೆ. ನಿಜ 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 ನಿಜ. ಅಷ್ಟ್ರ ಮಟ್ಟಿಗೆ ನಿರಾಳತೆ ಇದೆ ಸರ್, ಅಷ್ಟ್ರ ಮಟ್ಟಿಗೆ ಆತ್ಮ ಸಂತೋಷ ಇದೆ. ಖಂಡಿತ ಸರ್. ಎಲ್ಲಿ ಅನ್ನ ಬೆಳೆದವರು, ಅನ್ನವನ್ನ ತಿನ್ನುವವನೆಗೂ ಅಥವಾ ಯಾರು ತಿನ್ನಬೇಕು ಅವನವರೆಗೂ ತಲುಪಿಸಿದವರು, ತಿನ್ನುವ ಹಾಗೆ ರೆಡಿ ಮಾಡಿ ಕೊಟ್ಟವರು, ಮತ್ತೆ ಕೊನೆಗೆ ತಿನ್ನೋರು. ಅನ್ನ ಬೆಳೆದವನಿಂದ ಅನ್ನ ತಿನ್ನೋವರೆಗೂ ಅನ್ನದ ವಿಚಾರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರಲ್ಲ ಸರ್, ಅವರೆಲ್ಲರೂ ಪುಣ್ಯವಂತರೇ. ಅದಕ್ಕೆ ನೋಡಿ, ನಾವು ಮಹಾಭಾರತ ಯುದ್ಧ ಇವ್ರು ನೋಡ್ದ, ಭೀಷ್ಮ, ದ್ರೋಣ, ಅರ್ಜುನ, ಕೃಷ್ಣ, ದುರ್ಯೋಧನ, ಕರ್ಣ, ಶಲ್ಯ, ಇವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳೋ ಜೊತೆಗೆ ನಾವು ಪ್ರವಚನಗಳಲ್ಲಿ ಹೇಳ್ತೀವಿ, ಅವ್ರಿಗೆಲ್ಲ ಅನ್ನ ಮಾಡಿಕ್ತಿದ್ದವನೊಬ್ಬ ಇದ್ನಂತೆ. ಅಂದ್ರೆ ಯುದ್ಧ ಮುಗಿಸಿ ಬಂದವ್ರಿಗೆ ಅನ್ನ ಮಾಡಿಡೋದು. ಯುದ್ಧ ಭೂಮಿಯಲ್ಲಿ ಮಾತ್ರ ಶತ್ರುತ್ವ, ಹೊರಗಡೆ ಬಂದ್ರೆ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ರಂತೆ, ಅಥವಾ ಎಲ್ಲರಿಗೂ ಅಡುಗೆ ಮಾಡೋದು ಒಬ್ಬನೇ. ಹಾಗಾಗಿ ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅನ್ನ ಮಾಡಿಟ್ಟವನು ಕರ್ನಾಟಕದಿಂದ ಹೋದವನು. ಅದ್ರ ಬಗ್ಗೆನೂ ಮಹಾಭಾರತದಲ್ಲಿ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ನೋಡಿ, ಎಂಥ ದೊಡ್ಡ ಕಾರ್ಯ, ತಿಥಿ ಇರ್ಬೋದು, ನಾಮಕರಣ ಇರ್ಬೋದು, ಅದು ಸೂತಕ ಇರ್ಬೋದು, ಅದು ಸಂಭ್ರಮ ಇರ್ಬೋದು, ಕಡೆಗೆ ಅನ್ನವೇ ಅಲ್ಲಿ ಜೀವಾಳ. ಅನ್ನವಿಲ್ಲದೆ ಯಾವ ಸಮಾರಂಭ? ಅನ್ನ ಅಂದ್ರೆ ಅನ್ನ ಈ ಜಗತ್ತಲ್ಲಿ ದೇವರು. ಅನ್ನ ದೇವರ ಮುಂದೆ ಅಥವಾ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ? ಯಾವ ದೇವರಿದ್ದಾನೆ? ಹಸಿದವನ ಮುಂದೆ ಹೋಗಿ, ಬರಪ್ಪ ನಿನಗೆ ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನದಿಂದ ನಿನಗೆ ದೇವರು ಸಿಗ್ತಾನೆ ಅಂದರೆ, ಯಪ್ಪ ನಿಂಗೆ ಧ್ಯಾನನೂ ಬೇಡ, ದೇವರು ಬೇಡ, ನನಗೆ ಅನ್ನ ಕೊಡಪ್ಪ ಅಂತಾನೆ. ಹಾಗಾಗಿ ಹಸಿದವನ ಮುಂದೆ ಪುರಾಣ ಪ್ರವಚನ ಬೇಡ, ಅಥವಾ ಅದು ಒಳ್ಳೇದಲ್ಲ, ಅಥವಾ ಅವನಿಗೆ ಅದು ಬೇಕಾಗಿಲ್ಲ. ಹಾಗಾಗಿ ಹಸಿದವನಿಗೆ ಅನ್ನ ಕೊಡದೆ ನಾವು ಪುರಾಣ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅಂತ ಕೆಲಸ ನಿಮ್ಮದು, ಅಂತ ಶ್ರೇಷ್ಠ ಕೆಲಸ ನಿಮ್ಮದು. ಎನಿವೆ, ಅವ್ರು ದುಡ್ಡು ಕೊಡ್ತಾರೆ. ಈಗ ಸೈನಿಕರು ಬಂದು, ಪ್ರವಾಹದಲ್ಲಿರೋರ್ನ ಸೈನಿಕರು ಬಂದು SDRF ಅಥವಾ NDRF ಅವ್ರು ಬಂದು ಕಾಪಾಡ್ತಾರಲ್ಲ, ಬಿಡ್ರಿ ಅವ್ರ ಕೆಲಸನೇ ಅದು ಅಂತ ಹೇಳೋಕ್ಕಾಗಲ್ಲ ನಾವು. ಕೆಲಸ ಅದು, ಸಂಬಳ ಕೊಡ್ತಾರೆ, ಅದೆಲ್ಲ ಬೇರೆ. ಆದರೆ ತನ್ನ ಪ್ರಾಣವನ್ನ ಮುಡಿಪಿಟ್ಟು ಇನ್ನೊಬ್ಬರ ಪ್ರಾಣವನ್ನು ಕಾಪಾಡೋ ಧೈರ್ಯ ಮಾಡ್ತಾನಲ್ಲ, ಆ ಆತ್ಮಶ್ರೇಷ್ಠವಾದದ್ದು ಅದು. ಹಾಗೆ ನೀವು ಅವ್ರು ದುಡ್ಡು ಕೊಡ್ತಾರೆ, ನೀವು ಅನ್ನ ಕೊಡ್ತೀರಾ ಅನ್ನೋದು ಇದು ಸಾಮಾನ್ಯ ಮಾತು. ಆದರೆ ನಿಮಗೆ ಅನ್ನ, ಅವ್ರಿಗೆ ಹೊಟ್ಟೆ ಹಸಿವನ್ನು ತೀರಿಸುವ ಅವಕಾಶ ನಿಮಗೆ ಕೊಟ್ಟಿದ್ದಾನೆ ಅಂತ ನೀವು ಅಂದ್ಕೊಳ್ಬೇಕು. ನಾನು ಇವತ್ತಿಗೂ ಒಂದು ಯಾವುದಾದ್ರೂ ಎಲ್ಲೋ ಅಕಸ್ಮಾತಾಗಿ ಹೋಟ್ಲಿಗೆ ಹೋದರೆ ಅವ್ರ ಅನ್ನ ಇಟ್ಟು ನಾನು ದುಡ್ಡು ಕೊಟ್ಟು ವಾಪಸ್ ಬರಬೇಕಾದ್ರೆ, ನಿಮ್ಗೆ ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು, ಯಾಕಂದರೆ ನಾನು ದುಡ್ಡು ಕೊಟ್ಟಿದ್ದೀನಿ, ಅವ್ನು ಅನ್ನ ಕೊಟ್ಟನ್ನು ಬಿಡು ಅಂತ ನಾವು ಅಂದ್ಕೊಂಡು ಬರೋಂಗಿಲ್ಲ ಸರ್. ಯಾಕಂದರೆ ದುಡ್ಡು ಕೊಡ್ತೀನಿ ಅಂದ್ರೆ ಕೆಲವೊಮ್ಮೆ ಅನ್ನ ಸಿಗಲ್ವಲ್ಲ. ಹಾಗಾಗಿ ನಾನು ದುಡ್ಡು ಕೊಟ್ಟಿದ್ದೀನಿ, ಅವನ ಅನ್ನ ಕೊಟ್ಟನ್ನು ಬಿಡು, ಅವನಿಗೇನು ಥ್ಯಾಂಕ್ಸ್ ಹೇಳೋದು ಅಂತ ಬರಬಾರ್ದು. ನನಗೆ ಹೊಟ್ಟೆ ತುಂಬಿಸಿದವನ ಹೊಟ್ಟೆ ತಣ್ಣಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಬರಬೇಕು. ಅದು ಸಂಸ್ಕಾರ. ಹಾಗೆ ಹೊಟ್ಟೆ ತುಂಬಿಸುವ ಕಾಯಕ ನಿಮ್ಮದು. ನಿಮ್ಮ ಹೊಟ್ಟೆನೂ ತಣ್ಣಗಿರ್ಲಿ, ನಿಮ್ಮ ಕುಟುಂಬವೂ ಚೆನ್ನಾಗಿರ್ಲಿ, ಇದು ನನ್ನ ಹಾರೈಕೆ. ಸರ್, ಒಂದು ಪ್ರಶ್ನೆ ಇತ್ತು. ಹೇಳಿ ಸರ್. ಸರ್, ಏನಾಗಿದೆ ಅಂದ್ರೆ ಮೈಂಡ್ ಯಾವ್ದ್ರ ಬಗ್ಗೆನೂ ಅಷ್ಟಾಗಿ ವಿಚಾರ ಮಾಡ್ತಾ ಇಲ್ಲ ಇವಾಗ. ಹಂಗಾಗಿದೆ. ಅಂದ್ರೆ ಅದು ಏನಂದ್ರೆ, ಇವಾಗ ನನ್ ಕೆಲಸ ಇದೆಯಲ್ಲ, ಇದನ್ನ ಮಾಡುತ್ತಾ ಇದ್ರೆ ಮಾಡ್ಬೇಕಿದ್ನಷ್ಟೇ, ಅದ್ರೊಳಗೆ ಮಗ್ನ ಆಗ್ಬಿಡೋದು ಸರ್. ಒಳ್ಳೇದಾಯ್ತಲ್ಲ. ಯಾವ್ದ್ರ ಬಗ್ಗೆ ಏನಾದ್ರು ಆ ಟೈಮ್ ಬಂದಾಗ ಅದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡಿದ್ರೆ. ಈಗ ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಾ, ಒಂದು ಕೆಲಸ ಕೈಗೆತ್ಕೊಂಡಿದ್ದೀರಾ,
ಆ ಕೆಲಸವನ್ನು ಮಾಡುವಷ್ಟೇ ಗಮನ ನಿಮಗಿದೆ, ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಗಮನ ಅಂದರೆ ಅದು ವರನೋ ಶಾಪನೋ? ಹಾ ಸರ್. ನನ್ನ ಮಾತು ಕೇಳಿಸ್ತಾ ಇದೆಯಾ? ಹಾ ಸರ್ ಹೇಳಿ. ನೀವೊಂದು ಕೆಲಸ ಕೈಗೆತ್ಕೊಂಡಿದ್ದೀರಾ, ಹಾ ಸರ್. ಆ ಕೆಲಸ ಮಾಡಬೇಕಾದ್ರೆ ಬೇರೆ ಯಾವುದೂ ನಿಮಗೆ ಗಮನಕ್ಕೆ ಬರ್ತಾ ಇಲ್ಲ, ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಮನಸ್ಸು ಅದೊಂದು ಬಿಟ್ಟು ಬೇರೆ ಎಲ್ಲೂ ಹೋಗ್ತಾ ಇಲ್ಲ, ಆ ಮಟ್ಟಿನ ಏಕಾಗ್ರತೆ ಇದೆ ಅಂದರೆ ಅದು ನಿಮ್ಗೆ ವರನೋ ಶಾಪನೋ? ಸರ್ ಅದೇ ನನಗೆ ಏನಂತ ಈ ಒಂದು ಬದಲಾವಣೆ ಇತ್ತೀಚೆಗೆ ಆಗ್ತದೆ. ಇಲ್ಲ ಅಂದ್ರೆ ಮೈಂಡ್ ಎಷ್ಟು ಸ್ಪೀಡ್ ಓಡ್ತಾ ಇತ್ತಂದ್ರೆ ವರನೋ ಶಾಪನೋ? ನನಗೆ ಐ ಆಮ್ ಹ್ಯಾಪಿ ಸರ್. ನಾ ಇವಾಗ ಬಹಳ ಖುಷಿಯಿಂದ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಗಮನ ಯಾವುದೋ ಒಂದು ಕೆಲಸದಲ್ಲಿ ಮಾತ್ರ ಕೊಡೋದಿಕ್ಕಾಗ್ತಾ ಇದೆ, ಮತ್ತೆ ಅದನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿ ಆದ್ಮೇಲೆ ಇನ್ನೊಂದು ಕೆಲಸ. ಈಗ ನೀವು ಒಲೆ ಮೇಲೆ ಒಗ್ಗರಣೆ ಹಾಕಿದ್ದೀರಾ, ಆ ಕಡೆ ಇನ್ನೊಂದು ಒಲೆಯಲ್ಲಿ ಇನ್ನೇನೋ ಇಟ್ಟಿದ್ದೀರಾ, ಈ ಸಮಯದಲ್ಲಿ ನಾನಾ ವಿಚಾರಗಳ ಕಡೆ ಗಮನ ಇರಬೇಕಾದದ್ದು ಸಹಜ. ಬಟ್ ಬದುಕಿನ ಇನ್ನೂ ಕೆಲವೊಂದು ಯಾವುದೋ ವ್ಯವಹಾರ ಮಾಡಬೇಕಾದ್ರೆ, ಇನ್ಯಾವುದೋ ಧ್ಯಾನ ಮಾಡಬೇಕಾದ್ರೆ, ಇನ್ಯಾವುದೋ ಏನು ಮಾಡಬೇಕಾದ್ರೆ ಅಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಅನಿವಾರ್ಯ ಇರುತ್ತೆ. ಅಂಥ ಸಮಯದಲ್ಲಿ ಚಂಚಲತೆಗೊಳಗಾಗ್ಬಿಟ್ರೆ ತುಂಬ ಮೋಸಕ್ಕೊಳಗಾಗ್ತೀವಿ, ಮತ್ತೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಶಸ್ಸಾಗುವುದಿಲ್ಲ. ಕೆಲವೊಮ್ಮೆ ಮನಸ್ಸು ವಿವಿಧ ವಿಚಾರಗಳಲ್ಲಿ ಏಕಕಾಲದಲ್ಲಿ ಅನೇಕ ವಿಚಾರಗಳಲ್ಲಿ ಮನಸ್ಸು ಭಾಗವಹಿಸಬೇಕಾಗುತ್ತೆ. ಇನ್ನೂ ಕೆಲವೊಮ್ಮೆ ಏಕಕಾಲದಲ್ಲಿ ಏಕ ವಿಚಾರದ ಮೇಲೆ ಮಾತ್ರ ಮನಸ್ಸಿರ್ಬೇಕು. ಈಗ ಒಬ್ಬ ಓದ್ಲಿಕ್ಕೆ ಕುಳಿತಿರೋ ಒಬ್ಬ ವ್ಯಕ್ತಿಗೆ ಹೊರಗಡೆ ಫ್ರೆಂಡ್ಸು, ಕ್ರಿಕೆಟು, ಸೀರಿಯಲ್ಲು, ಸಿನಿಮಾ ಎಲ್ಲ ತಲೆಗೆ ಬರ್ತಾ ಇದೆ ಅಂದ್ರೆ ವಿದ್ಯೆ ಹೆಂಗೆ ತಲೆ ಒಳಗೆ ಹೋಗುತ್ತೆ? ಓದ್ತಾ ಇರೋನಿಗೆ ಏಕಾಗ್ರತೆ ಅನಿವಾರ್ಯ. ಅದೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರೋ, ನಾನಾ ಒಲೆ ಮೇಲೆ ನಾನಾ ಪದಾರ್ಥಗಳನ್ನು ಇಟ್ಟಿರೋನು ಒಂದೇ ಬಾಂಡ್ಲಿಲಿ ಏನೋ ಹುರ್ಕೊಂಡು ಕೂತ್ಕೊಂಡು ಇನ್ನು ಮಿಕ್ಕದವೆಲ್ಲ ಕಾದು ಉಕ್ಕಿ ಸೀದು ಹೋದ್ರು ಜ್ಞಾಪನ ಕೊಡ್ತಿಲ್ಲ ಅಂದ್ರೆ ಇಲ್ಲ, ಅದು ಹಂಗಾಗೋದಿಲ್ಲ. ಕೆಲವೊಂದು ಕ್ಷೇತ್ರಗಳು ಅದು ಆಯಾ ಕಾರ್ಯವಿಧಾನ, ಆಯಾ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ ಹೊರತು, ಈಗ ಒಬ್ಬ ಧ್ಯಾನದಲ್ಲಿ ಕೂತವನು ಏನು ಹೇಳ್ತಾನೆ, ಸರ್ ಮನಸ್ಸು ಚಂಚಲ ಸರ್, ಎದ್ದು ಓಡೋಗ್ಬಿಡೋಣ ಅನಿಸುತ್ತೆ ಸರ್. ಧ್ಯಾನಕ್ಕೆ ಕೂತವನಿಗೆ ಏಕಾಗ್ರತೆ ಮುಖ್ಯ. ಅದೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವವನಿಗೆ ಒಂದೇ ವಿಚಾರ ಅಲ್ಲ, ಅನೇಕ ವಿಚಾರಗಳನ್ನು ಅವನು ಗಮನಿಸಬೇಕಾಗುತ್ತೆ. ಹಾಗಾಗಿ ನೀವು ಮಾಡ್ತಿರೋ ಕೆಲಸ ಏನು? ಈಗ ನಿಮ್ಮ ಹೋಟ್ಲಲ್ಲಿ ತುಂಬ ಜನ ಸ್ನೇಹಿತರು ಅಥವಾ ಯಾರೋ ಅಪರಿಚಿತರು ಯಾರೋ ಬಂದು ಇದು ತುಂಬ ಜನ, ಒಂದು 7-8 ಜನ ಮಾತಾಡ್ತಾ ಕೂತಿದ್ದಾರೆ. ಆ ಸಮಯದಲ್ಲಿ ನೀವು ಏನೋ ಒಲೆ ಮೇಲೆ ಇಟ್ಟಿದ್ದೀರಾ, ನಿಮ್ಮ ಪಾಡಿಗೆ ನೀವೇನೋ ಕೆಲಸ ಮಾಡ್ತಿದ್ದೀರಾ. ಆಗ ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಇರಬಾರ್ದು. ಬಂದಿರೋರು ಯಾರು, ಅವ್ರು ಏನಾದ್ರು ಒತ್ಕೊಂಡು ಹೋಗ್ಬೋದು ಅಥವಾ ಅಂದ್ರೆ ಗಮನ ಇರಬೇಕಲ್ಲ. ಅಡುಗೆ ಮೇಲೂ ಗಮನ ಇರಬೇಕು, ಬಂದಿರೋರ ಮೇಲೂ ಗಮನ ಇರಬೇಕು. ಇದು ಆ ಕ್ಷಣದ ಬುದ್ಧಿವಂತಿಕೆ. ಇಲ್ಲ ಸರ್ ನಂಗೆ ಏಕಾಗ್ರತೆ ಹೆಚ್ಚು, ಆಗಾಗ ನಾನು ಒಲೆ ಮೇಲೆ ಮಾತ್ರ ಗಮನ ಕೊಟ್ಟಿದ್ದೆ ಅಂದ್ರೆ ಹೋಟ್ಲನ್ನೇ ಹೊತ್ಕೊಂಡು ಹೋಗಿರ್ತಾರೆ ಅವರು. ಕೆಲವೊಂದು ಸಮಯದಲ್ಲಿ ಮನಸ್ಸು ವಿಕೇಂದ್ರಿತಗೊಳ್ಳಬೇಕು, ಅಂದರೆ ನಾನಾ ವಿಚಾರ ಮೇಲೆ ಗಮನ ಇರಬೇಕು. ಇನ್ನೂ ಕೆಲವೊಂದು ವಿಚಾರದಲ್ಲಿ ನನ್ನ ಒಬ್ಬನೇ ವಿಚಾರ ಅಥವಾ ಒಬ್ಬನೇ ಇದ್ದ ಸಮಯದಲ್ಲಿ ಒಂದೇ ಕೆಲಸದ ಕಡೆ ಗಮನ ಕೊಟ್ಟರೆ ಪರವಾಗಿಲ್ಲ. ಬಟ್ ನೀವೊಂದು ಅಂಗಡಿ ಅಥವಾ ಸಮಾಜ ಅಥವಾ ಸಾರ್ವಜನಿಕವಾಗಿದ್ದಾಗ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಹಾಗಾಗಿ ಅದು ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ ಹೊರತು, ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ, ಹೌದು ನನಗೆ ಗುರುಗಳು ಧ್ಯಾನ ಹೇಳ್ಕೊಟ್ಟಿದ್ದಾರೆ, ಏಕಾಗ್ರತೆಯಿಂದ ಹೋಗಬೇಕು, ಕಣ್ಣು ಮುಚ್ಚಿಕೊಂಡು ನಾವು ಒಂದೇ ಕಡೆ ನೋಡ್ತಾ ಅಥವಾ ಒಂದೇ ಮಾರ್ಗದಲ್ಲಿ ನಡಿಬೇಕು ಅಂತ ನೀವು ಮೇನ್ ರೋಡ್ಗೆ ಹೋಗ್ಬಿಟ್ಟು ಹಂಗೆ ಕಣ್ಣು ಮುಚ್ಕೊಂಡು ಹೋದ್ರೆ ಯಾರೋ ಗುದ್ಕೊಂಡು ಹೋಗ್ತಾನಷ್ಟೇ. ಈ ಏಕಾಗ್ರತೆ ಅಥವಾ ಮನಸ್ಸಿನ ವಿಕೇಂದ್ರೀಕತೆ ಅಥವಾ ಅದೇ ಹೇಳ್ತಾರಲ್ಲ, ಈಗ ನೀವು ಲೇಸರ್ ಲೈಟ್ ನೋಡಿದ್ದೀರಾ, ಹೌದಲ್ಲ? ಅದು ಬೆಳಕನ್ನ ಒಂದೇ ಕಡೆ ಮಾತ್ರ, ಅಲ್ಲಿ ಬೆಳಕು ಚದುರಿರೋದಿಲ್ಲ. ಅದೇ ಮನೆಯಲ್ಲಿರೋ ಬೆಳಕು ಇದೆಯಲ್ಲ, ಮನೆ ಒಳಗಡೆ ನೀವು ಲೈಟ್ ಬಲ್ಬ್ ಹಾಕಿದಿರಲ್ಲ, ಅದು ಚದುರಿರೋ ಕಾರಣಕ್ಕೆ ಮೂಲೆಗೂ ಬೆಳಕು. ಅದೇ ಲೇಸರ್ ಲೈಟ್ ಒಂದೇ ಕಡೆ ಬೆಳಕು. ಲೇಸರ್ ಲೈಟ್ ಒಂದೇ ಕಡೆ ಬೆಳಕು ತೋರಿಸುತ್ತೆ, ಮನೆಯಲ್ಲಿರೋ ಬಲ್ಬು ಎಲ್ಲಾ ಕಡೆಗೂ ಬೆಳಕು ಚದುರಿಸುತ್ತೆ. ಹಾಗೆ ಕೆಲವೊಮ್ಮೆ ಮನಸ್ಸನ್ನು ಒಂದೇ ಕಡೆ ಲೇಸರ್ ಲೈಟ್ ತರ ಬಿಡಬೇಕಾಗುತ್ತೆ, ಇನ್ನು ಕೆಲವೊಮ್ಮೆ ಚದುರಿಸಿರ್ಬೇಕಾಗುತ್ತೆ. ಅದು ಪರಿಸ್ಥಿತಿಯನ್ನು ಆಧರಿಸಿದ್ದು ಬಿಟ್ರೆ, ಏಕಾಗ್ರತೆಯಿಂದ ಇರಬೇಕಾದ ಸಮಯದಲ್ಲಿ ಮನಸ್ಸನ್ನು ಚದುರಿಸಿಕೊಂಡು ಚಂಚಲವಾಗುವುದು ಅಥವಾ ಮನಸ್ಸನ್ನು ಚದುರಿಸಿ ಮೈಯೆಲ್ಲ ಕಣ್ಣಾಗಿರ್ಬೇಕಾದ ಸಮಯದಲ್ಲಿ ಒಂದೇ ಕಡೆ ಮಾತ್ರ ನೋಡ್ಕೊಂಡು ಹೋಗುವುದು, ಇದೆಲ್ಲ ತಪ್ಪಾಗುತ್ತೆ. ಆ ಸ್ಥಳ ಏನು ಕೇಳುತ್ತೆ, ಆ ಸಮಯ ಏನು ಕೇಳ್ತಾ ಇದೆ ಅದಕ್ಕಂತೆ ವರ್ತಿಸಬೇಕೇ ಹೊರತು ನಾವು ಅದನ್ನು ಮೊದಲೇ ನಿರ್ಧಾರ ಮಾಡಿಟ್ಕೊಂಡು ಎಲ್ಲ ಕಡೆನೂ ಒಂದೇ ರೀತಿ ಇರ್ಲಿಕ್ಕಾಗಲ್ಲ. ಫ್ರೆಂಡ್ಸ್ ಹತ್ರ ಮಾತಾಡೋದನ್ನು ಮನೆಯಲ್ಲಿ ಮಾತಾಡೋಕ್ಕಾಗಲ್ಲ, ಮನೆಯಲ್ಲಿ ಮಾತಾಡೋದನ್ನು ಫ್ರೆಂಡ್ಸ್ ಹತ್ರ ಮಾತಾಡ್ಲಿಕ್ಕಾಗಲ್ಲ.
ನಿಜ ಸರ್, ನಿಜ ನಿಜ. ಹಾಗೆ ಮನಸ್ಸಿನ ವಿಚಾರವೂ ಅಷ್ಟೇ. ಧ್ಯಾನದಲ್ಲಿ ಕೊಡಬೇಕಾದ ಏಕಾಗ್ರತೆಯನ್ನು ನಾನು ಹೋಟ್ಲಲ್ಲೂ ಕೊಟ್ಕೊಂಡು ಕೂತ್ಕೊಂಡ್ರೆ ಬಂದವರೆಲ್ಲ ಏನೇನೋ ಒಂದು ಹೊತ್ಕೊಂಡು ಹೋಗ್ತಾರೆ. ಅಯ್ಯೋ ಯಾಕೆ ಹಿಂಗೆ ಹೊತ್ಕೊಂಡು ಹೋದ್ರು, ಯಾಕೆ ನಾನು ಮೈಯೆಲ್ಲ ಕಣ್ಣಾಗಿರ್ಬೇಕಿತ್ತು, ಇರಲಿಲ್ಲ. ಹಾ ಸರ್. ಅಯ್ಯೋ ನನ್ನ ಗುರುಗಳು ಏಕಾಗ್ರತೆಯಿಂದ ಇರು ಅಂತ ಹೇಳಿದ್ರು, ಅದಕ್ಕೆ ನಾನು ಒಂದೇ ಕಡೆ ಗಮನ ಕೊಟ್ಟಿದ್ದೆ, ಈ ಕಡೆ ನೋಡಿದ್ರೆ ಬಂದವರೆಲ್ಲ ಏನೋ ಹೊತ್ಕೊಂಡು ಹೋಗಿದ್ದಾರಲ್ಲಪ್ಪ. ಹಾ ಸರ್. ಹಂಗಲ್ಲ. ಏಕಾಗ್ರತೆ ಅಂದ್ರೆ ಅದರ ಅರ್ಥ ನೀವು ಮೈಯೆಲ್ಲ ಕಣ್ಣಾಗಿದ್ದುಕೊಂಡು ನಿಮ್ಮ ಒಂದು ಕೆಲಸವನ್ನು, ಹಿಡಿದ ಕೆಲಸವನ್ನು ಸಾಧಿಸ್ಕೊಳ್ಳಿಕ್ಕೆ ಏನು ಏಕಾಗ್ರತೆ ಬೇಕು ಅದನ್ನು ಕೊಡಲೇಬೇಕು. ಅದ್ರ ಜೊತೆಗೆ ನೀವು ಸಂಸಾರಿಗಳು, ವ್ಯವಹಾರಸ್ಥರು ಆಗಿರೋದ್ರಿಂದ ಬರೋ ರೋಗರ ಬಗ್ಗೆ ಗಮನ ಇಟ್ಟಿರಬೇಕು. ಸರಿ, ಹಂಗಂದ್ರೆ ಇದು ಇವಾಗ ನಾನು 5 ವರ್ಷದ ಹಿಂದೆ ನಡೆದ ಘಟನೆಗಳು, ಯಾವನು ಏನೋ ಅಂದಿದ್ದು, ಯಾರೋ ಏನೋ ಅವೆಲ್ಲವೂ ಬರ್ತಾ ಇದ್ವು ಸರ್. ಆಕ್ಚುಲಿ ಈಗ ಅವೆಲ್ಲ ಯಾವ್ದು ಬರಲ್ಲ. ಆನಂತರ ಮುಂದ್ ಫ್ಯೂಚರ್ಲಿ ಮಕ್ಕಳಿಗೆ ಏನೋ ಮಾಡ್ಬೇಕು, ಮುಂದ್ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಇವೆಲ್ಲ ಬರೀ ಆಲೋಚನೆಗಳೇ ಬರ್ತಾ ಇರ್ತ ಹೊರತು ಅದಕ್ಕೆ ಮುಂದೆ ಯಾವ್ದು ಇದು ಆಗ್ತಿರ್ಲಿಲ್ಲ. ಬಟ್ ಇವಾಗ ಏನಾಗಿದೆ, ಮುಂದಿನ ಪ್ಲಾನ್ ಆ ಮೂಮೆಂಟ್ ಬಂದಾಗ ವಿಚಾರ ಮಾಡಿದ್ರೆ ಈಗ ಸದ್ಯದ ಮಟ್ಟಿಗೆ ಇವಾಗ ಏನ್ ನಡೀತದಲ್ಲ ಇದನ್ನ ಮುಂದುವರ್ಸ್ಕೊಂಡು ಇದ್ರಾಗ ಒಂದು ಇದನ್ನ ಮಾಡ್ಕೊಂಡು ಹೋಗುವಂತ ಆ ಒಂದು ಸಂತೃಪ್ತಿ, ನೆಮ್ಮದಿ ಇದೆಯಲ್ಲ, ಹಿಂಗಾಗಿ ಮೈಂಡ್ ಅಷ್ಟ್ರ ಮಟ್ಟಿಗೆ ಚೆನ್ನಾಗಿದೆ ಅಂತ ಅಷ್ಟೇ. ಅದು ವರ ಸರ್, ಅದು ಶಾಪ ಅಲ್ಲ ಅದು. ಈಗ ನೋಡಿ, ನಿಮ್ಮ ಎನರ್ಜಿ 100% ಎನರ್ಜಿ ಇದೆ. ಆ 100ರಲ್ಲಿ ಹಳೇ ಯಾವುದೋ ಸಮಯದಲ್ಲಿ ಆಗಿರೋ ಅವಮಾನವನ್ನು ನನ್ಗೆ ಹಿಂಗೆ ಮಾಡಿಬಿಟ್ರಲ್ಲ, ಅವ್ರಿಗೆ ಏನಾದರೂ ಮಾಡಿ ಹಿಂಗೆ ಮಾಡಬೇಕಲ್ಲ ಅಂದರೆ ಹಳೇ ದ್ವೇಷವನ್ನು ಚಿಂತನೆ ಮಾಡಲಿಕ್ಕೆ 100ರಲ್ಲಿ ಒಂದು 50 ಭಾಗ ಖರ್ಚು ಮಾಡಿದ್ರಿ. ಭವಿಷ್ಯದಲ್ಲಿ ಏನೋ ಅಯ್ಯೋ ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದಕ್ಕೊಂದು 20% ಖರ್ಚು ಮಾಡಿದ್ರಿ. ಈಗ ಈ ಸಮಯದಲ್ಲಿ ಬದುಕೋಕೊಂದು 30% ಮಾತ್ರ ಖರ್ಚು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಎನರ್ಜಿ ಹಂಚೋಯ್ತು. ಎಂದಕ್ಕೋಷ್ಟು, ಮುಂದಕ್ಕೋಷ್ಟು, ಈಗೋಷ್ಟು. ಈ ಕ್ಷಣ ನೀವು ಯಾಕೆ ಇಷ್ಟು ದುರ್ಬಲರಾಗಿದ್ದೀರಿ ಅಂದರೆ ನಿಮ್ಮ ಎನರ್ಜಿಯನ್ನು ಮುಂದಷ್ಟು ಎಂದಷ್ಟಿದ್ದೀರಿ. ಈಗ 30% ಬದಲು 100% ನೀವು ಇಲ್ಲಿಗೆ ಕೊಡಿ, ಅದ್ಭುತವಾಗಿರ್ಬೋದು ನೀವು. ಹಾಗಾಗಿ ನಾಳೆ ಅದು ಬಂದಾಗ ನೋಡ್ಕೊಳ್ಳೋದು ಅದು ಒಂದು ಕಡೆ. ಆದರೆ ಸಂಸಾರಿ ಆಗಿರೋದ್ರಿಂದ ನಾಳೆ ಬಗ್ಗೆ ಒಂದು ಚಿಕ್ಕ ಆಲೋಚನೆ ಇರಬೇಕು. ಯಾಕಂದ್ರೆ ಸನ್ಯಾಸಿ ಅಲ್ಲ ಸಂಸಾರಿಗಳು. ನಾಳೆ ಆಪತ್ಕಾಲಕ್ಕೆ ಅಂತ ಒಂದಷ್ಟು ಕೂಡಿಡೋದ್ರಿಂದ ಹಿಡಿದು ಮನೆ ಮಕ್ಕಳು ಎಜುಕೇಶನ್ಗೆ ಇಡೋದ್ರಿಂದ, ಇಲ್ಲಪ್ಪ ನಾನು ಇವತ್ತು ಮಾತ್ರ ಬದುಕೋನು ಅಂತ ಇವತ್ತು ದುಡ್ದಿದ್ದು ಇವತ್ತು ತಿನ್ಕೊಂಡಿದ್ಬಿಟ್ರೆ ಹಂಗಾಗಲ್ಲ ಸಂಸಾರಿ ಬದುಕು. ಸನ್ಯಾಸಿ ಆದರೆ ಬಿಡಪ್ಪ ಈ ಕೇರಿಯಲ್ಲಿ ಇವತ್ತು ನನಗೆ ಅನ್ನ ಕೊಟ್ಟರು, ನಾಳೆಗೆ ನೋಡ್ಕೊಳ್ಳೋಣ ಅಂತ ಅವ್ನು ಸಂಸಾರಿ ಕೂಡಿಡಲ್ಲ. ಸನ್ಯಾಸಿ ಕೂಡಿಡೋ ಬುದ್ಧಿ ಅವನಿಗಿರಲ್ಲ. ಆದರೆ ಸಂಸಾರಿ ಆದವರು ನಾಳೆ ನನಗೋಸ್ಕರ ಅಲ್ಲದೆ ಇದ್ರು ಹೆಂಡತಿ ಮಕ್ಕಳಿಗೋಸ್ಕರ ಕೂಡಿಡ್ಬೇಕಲ್ಲ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಭವಿಷ್ಯದ ಬಗ್ಗೆ ದೂರಾಲೋಚನೆ ಇರಬೇಕು, ಅದಕ್ಕೆ ಅಂತ ಕೂಡಿಡಬೇಕು, ಒಂದಷ್ಟು ಪ್ಲಾನ್ ಮಾಡಬೇಕು. ಆದರೆ ಭವಿಷ್ಯನೇ, ವರ್ತಮಾನನೇ. ಭವಿಷ್ಯ ಅನ್ನೋದು ನಾವು ಅಂದಾಜಿಸಬಹುದೇ ಹೊರತು ಅದು ನಮ್ಮ ಕೈಲಿಲ್ಲ. ಇದು ಯಾವಾಗ ನಾನು ಕನ್ಫರ್ಮ್ ಆಯ್ತು ಅಂದ್ರೆ, ಈಗ ನಮ್ ಮಿಸಸ್ ಹೇಳ್ತಾ ಇದ್ರು, ಈಗೇನ್ರಿ ಮೊದ್ಲಿನಾಗ ಯಾವ್ದು ಇವ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ, ಸುಮ್ನೆ ಏನ್ ಮಾಡಕತ್ರಿ ಅದನ್ನೊಂದ ಮಾಡ್ಕೊಂತ ಹೊಂಟು ಬಿಡ್ತೀರಿ ಅಂತ ಈ ಪ್ರಶ್ನೆ ಬಂದಾಗ್ಲೇ ನನಗೆ ಅದ್ರ ಬಗ್ಗೆ ಯಾವಾಗ ಉಜ್ವಲವಾಗಿರುತ್ತೆ ಅಂದ್ರೆ ವರ್ತಮಾನದಲ್ಲಿ ನೀವು ಶ್ರೇಷ್ಠವಾಗಿ ಜೀವಿಸಿದಾಗ ಮಾತ್ರ. ಈಗ ಮಾಡ್ತಿರೋ ಕೆಲಸವನ್ನ ಸ್ವಲ್ಪ ಹೆಂಗ್ ಬೇಕಂಗ ಮಾಡಿ ಭವಿಷ್ಯ ಉಜ್ವಲವಾಗಿರ್ಲಿ ಅಂದ್ರೆ ಹೆಂಗಿರುತ್ತೆ? ನಿಜ ಸರ್, ನಿಜ. ನಿಮ್ಮ ಭವಿಷ್ಯ ಎಂದಿನ ತಯಾರಿ ಮೇಲೆ ನಿಂತಿರುತ್ತೆ. ಇಂದಿನ ತಯಾರಿ ಸರಿ ಇಲ್ಲ, ಗಟ್ಟಿ ಇಲ್ಲ ಅಂದ್ರೆ ಭವಿಷ್ಯ ಸುಮ್ಮನೆ ನೀವು ಭ್ರಮೆಯಲ್ಲೋ ಕನ್ಸಲ್ಲೋ ಶ್ರೇಷ್ಠವಾಗಿ ಬದುಕಬಹುದೇ ಹೊರತು ನಿಜವಾಗ್ಲೂ ನೀವು ಹಂಗೆ ಬದುಕೋಕ್ಕಾಗಲ್ಲ. ನಿಜ ಸರ್, ನಿಜ. ಇವತ್ತಿನ ದಿನವನ್ನು ಶ್ರೇಷ್ಠವಾಗಿ ಮಾಡಿ, ನೀವು ಬದುಕ್ತಿರೋದೇ ಅದ್ಭುತ. ಆದ್ರೆ ನಾಳೆಯ ಬಗ್ಗೆ ಒಂದು ಚಿಕ್ಕ ಪ್ಲಾನಿಂಗ್, ಅಥವಾ ಬಂದರೆ, ಅಥವಾ ಮಗಳು ಮದುವೆ ವಯಸ್ಸಿಗೆ ಬರ್ಬೋದು, ಅಥವಾ ಮಗಳು ಎಜುಕೇಷನ್ಗೋ ಇನ್ನೇದಿಗೋ, ಅಥವಾ ಏನೋ ಕಾಯಿಲೆ ಕಸಾನೆಗಳು ಬರ್ಬೋದು, ಅಥವಾ ಲೋಕಕ್ಕೆ ಏನೋ ಗಂಡಾಂತರ ಬರ್ಬೋದು. ಆ ಸಮಯದಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಆಗದೆ ಇರ್ಬೋದು, ಕೆಲಸ ಸಿಗದೆ ಇರ್ಬೋದು. ಆಗ ಆ ಗಂಡಾಂತರ ಕಳೆಯೋವರೆಗೂ ಕೂತ್ಕೊಂಡು ಉಣ್ಬೇಕು, ಸ್ವಲ್ಪ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಒಂದು ಸ್ವಲ್ಪ ಕೂಡಿಡ್ಬೇಕಲ್ಲ. ಯಾಕಂದ್ರೆ ಕರೋನಾ ಬಂದಾಗ ಎಷ್ಟೋ ಜನ ಏನು ಹಿಂದೆ ಕೂಡಿಟ್ಟಿದ್ರು ಅದರಲ್ಲೇ ಬದುಕಿದ್ರು. ಯಾಕಂದ್ರೆ ಅವತ್ತು ಕೆಲಸ ಇರಲಿಲ್ಲ, ಕಾರ್ಯ ಇರಲಿಲ್ಲ, ದುಡಿಮೆ ಇರಲಿಲ್ಲ. ಹಾಗಾಗಿ ಭವಿಷ್ಯದ ಕುರಿತು ಚಿಂತನೆ ಮಾಡೋದು ಅಂದ್ರೆ ಅದರ ಅರ್ಥ ಭವಿಷ್ಯದ ಕುರಿತು ಚಿಂತೆ ಬೇರೆ, ಚಿಂತನೆ ಬೇರೆ. ಚಿಂತೆ ಬೇಕಾಗಿಲ್ಲ, ಅದು ಪ್ರಯೋಜನ ಇಲ್ಲ, ಅದು ನಿಮ್ಮನ್ನು ಕೊಲ್ಲುತ್ತೆ. ಚಿಂತನೆ ಮಾಡಿ, ಈ ದಿನದ ನನ್ನ ದುಡಿಮೆ, ಈಗ ಹೆಂಡತಿ ಮಕ್ಕಳು ಸಂಸಾರ ನೋಡ್ಲಿಕ್ಕೆ ಇಷ್ಟಿಷ್ಟು ಕೂಡಿಡುವ ಬುದ್ಧಿ ಸಂಸಾರಿಗೆ ಬರಲೇಬೇಕಾದ ಅನಿವಾರ್ಯ. ಹಾಗಾಗಿ
ಈ ಹಿಂದೆ ಯಾರೋ ಅವಮಾನ ಮಾಡಿದ್ರು, ಹಂಗಿದ್ದೆ, ನನ್ನ ಬದುಕು ಹಿಂಗಾಯ್ತು, ನನಗೆ ಅಷ್ಟೆಲ್ಲ ಅವಮಾನ ಆಯಿತು, ನಾನು ಕುಡುಕನಾಗಿದ್ದೆ, ಅದು ಇದು ಅದೂ ಬೇಡ. ಮುಂದೆ ಅಯ್ಯೋ ನನಗೆ ಹಿಂಗಾಗ್ಬೋದು ಹಂಗಾಗ್ಬೋದು ಅದೂ ಬೇಡ. ಈ ದಿನ ನೀವೊಬ್ಬರು ಓಟ್ಲಿಟ್ಟಿರೋರಾಗಿ ನಿಮ್ಮ ಕಾರ್ಯವನ್ನು 100% ಚೆನ್ನಾಗಿ ನಿಭಾಯಿಸಿದ್ರ ಭವಿಷ್ಯ ತಾನಾಗಿ ಅದ್ಭುತವಾಗಿರುತ್ತೆ. ಈ ವರ್ತಮಾನದಲ್ಲಿ ಅಥವಾ ಈ ದಿನ ಈ ಕ್ಷಣದಲ್ಲಿ ನೀವು ಚೆನ್ನಾಗಿ 100% ತೊಡಗಿಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡದೆ ಹೋದರೆ ಭವಿಷ್ಯ ಅದೇ ಕನ್ಸಲ್ಲಿ ಚೆನ್ನಾಗಿರುತ್ತೆ ಅಷ್ಟೇ, ನಿಜವಾಗ್ಲೂ ಚೆನ್ನಾಗಿರಲ್ಲ. ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂಗೆ ಈ ಕ್ಷಣ ಚೆನ್ನಾಗಿ ಬದುಕಿ. ಪ್ರಾಣ ಅಂದ್ರೆ ಯಮದೂತರು ಬಂದು ನಿಂತಾಗ ತಡೀರಿ ಇನ್ನೂ ಕೆಲಸ ಮುಗ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವನು ಬಂದಾಗ ಹೊರಡಲೇಬೇಕು. ಹಾಗೆ ಹೊರಡುವ ಮುನ್ನ ನಾವು ಅದ್ಭುತವಾಗಿ ಬದುಕೋದಷ್ಟೇ ನಮ್ಮ ಕೈಲಿದೆ ಹೊರತು ಮುಂದಿನ 10 ವರ್ಷದ 20 ವರ್ಷದ ಪ್ಲಾನಿಂಗ್ ಹಾಕೊಳ್ಳಿ, ಬೇಡ ಅಂತ ಹೇಳಲ್ಲ. ಬಟ್ ಅಲ್ಲಿಗೆ ಹೋಗಿ ಚೆನ್ನಾಗಿರ್ತೀನಿ ಅನ್ನೋದಕ್ಕಿಂತ ಈಗ ಈ ಕ್ಷಣ ಇದೆಯಲ್ಲ ಅದು ಮಾತ್ರ ನಿಮ್ಮದು. ಬೆಳಿಗ್ಗೆ ಏನೋ ನಿಮಗೆ ಗೊತ್ತಿಲ್ಲ. ಅದುವೇ ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಅಂತ ಹೇಳಿದ್ದಾರಲ್ಲ DVG ಅವರು. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವ ಹೇಳದಂತೆ ಪಯಣಿಗನು. ಮದುವೆಗೋ ಮಸಣಕ್ಕೋ ಅಂದರೆ ಸಂತೋಷದ ಜಾಗಕ್ಕೋ ಅಥವಾ ಮಸಣ ಸೂತಕದ ಜಾಗಕ್ಕೂ ಗೊತ್ತಿಲ್ಲ. ಹಾಗಾಗಿ ಹೋಗುವ ಕುದುರೆ ಅಷ್ಟೇ ನಾನು. ಮಸಣಕ್ಕೋ ಮದುವೆಗೋ ಅದು ವಿಧಿ ನಿಯಮ ಮಾಡುತ್ತೆ, ವಿಧಿ ನಿರ್ಧಾರ ಮಾಡುತ್ತೆ. ಹೀಗಾಗಿ ನೀವು ನಿಮ್ಮ ಹೋಟೆಲಲ್ಲಿ ನೀವೇನು ಅದ್ಭುತವಾಗಿ ಅಡುಗೆ ಮಾಡ್ತೀರಿ, ಬಡಿಸ್ತೀರಿ, ಬಂದವರನ್ನು ಪ್ರೀತಿಯಿಂದ ಮಾತಾಡಿಸ್ತೀರಿ, ಬಂದ ದುಡಿಮೆಯಲ್ಲಿ ಸಂಸಾರ ಜವಾಬ್ದಾರಿ ನಿಭಾಯಿಸಿ ಅಷ್ಟು ಕೂಡಿಟ್ಟು ಸಂಸಾರ ನಡೆಸ್ಕೊಂಡು ಹೋಗ್ತೀರಿ ಅಷ್ಟೇ. ಹಿಂದೇನಾಯಿತು ಮುಂದೇನಾಗುತ್ತೆ ನಿಮಗದು ಬೇಡ. ಅರ್ಥ ಆಯ್ತಲ್ಲ? ಹಾಗಾಗಿ ನಿಮಗೆ ಈ ಸದ್ಯಕ್ಕಿರೋ ಮನಸ್ಥಿತಿ ಅದು ವರವೇ ಹೊರತು ತಲೆ ಕೆಡಿಸ್ಕೊಳ್ಳೋ ದೊಡ್ಡ ಕಾಯಿಲೆ ಏನಲ್ಲ ಅದು. ಸರಿ ಸರ್, ಸರಿ ಸರ್. ಅದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಬೇಕಾಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರಿಫಿಕೇಶನ್ ಬೇಕಾಗಿತ್ತು ಸರ್. ಅದು ಸರಳವಾಗಿ ಏನಿಲ್ಲ, ಅದೇನು ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ತುಂಬಾ ಜನ ಸರ್ ನನಗೆ ಹಿಂದೆ ನಡೆದಿರೋದ್ರ ಬಂದು ಮರೆಯೋಕ್ಕಾಗ್ತಿಲ್ಲ ಅಂತ ಸಾಯೋರಿದ್ದಾರೆ. ಭವಿಷ್ಯದಲ್ಲಿ ನನಗೆ ಎಷ್ಟೊಂದು ತೊಂದರೆ ಬರ್ತವೆ ಸರ್, ನನ್ನ ತಂಗಿ ಮದುವೆ ಮಾಡಿಲ್ಲ, ಅದು ಇದು ಇದು ಅದು ಅಂತ ಸಾಯೋರಿದ್ದಾರೆ. ಆದರೆ ವರ್ತಮಾನವನ್ನು ಪ್ರಧಾನವಾಗಿರಿಸ್ಕೊಂಡು ಇವತ್ತು ನನ್ನ ಕೆಲಸವನ್ನು ನಾನು ಶ್ರದ್ಧೆಯಿಂದ ಮಾಡ್ತಾ ಹೋದರೆ ಮುಂದೆ ನಾನು ಅಳೋಂಗಿಲ್ಲ. ಆದರೆ ಇವತ್ತಿನ ಕೆಲಸವನ್ನು ಬದಿಗಿಟ್ಟುಬಿಟ್ಟು ನಾನು ನಾಳೆ ಯೋಚನೆ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಅದು ಬದುಕೋ ರೀತಿ ಅಲ್ಲ ಅದು. ಇವತ್ತು ನಾನು 8 ಗಂಟೆ ಕಾರ್ಯಕ್ರಮ ಶುರು ಮಾಡಬೇಕು, ಅದು 10 ಗಂಟೆ 11 ಗಂಟೆ ಆಗಲಿ, ನನ್ನದನ್ನು ನಾನು ಅದ್ಭುತವಾಗಿ ಮಾಡಬೇಕು. ನಾಳೆ ನನಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಕರ್ತವ್ಯವನ್ನ ಯಾರ ಹತ್ರನೂ ಹೇಳಿಸ್ಕೊಳ್ಳದ ಹಾಗೆ ಶ್ರದ್ಧೆಯಿಂದ ಮಾಡಿದ್ರೆ ಆಟೋಮೆಟಿಕಲಿ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಈಗ ಮನೆ ಕಟ್ಟಬೇಕಾದ್ರೆ ಅಲ್ಲಿಗೆ ಬಳಸೋ ಕಂಬಿಗಳು, ಅಲ್ಲಿಗೆ ಬಳಸೋ ಸಿಮೆಂಟು ಉತ್ಕೃಷ್ಟವಾಗಿ ಕ್ವಾಲಿಟಿ ಆಗಿದ್ದರೆ ಆಟೋಮೆಟಿಕಲಿ ಮನೆ ಗಟ್ಟಿಯಾಗಿರುತ್ತೆ. ನಾನು ಸಿಮೆಂಟು ಕಬ್ಬಣ ಎಲ್ಲ ಕಡಿಮೆ ಗುಣಮಟ್ಟದವನು, ಕ್ವಾಲಿಟಿ ಚೆನ್ನಾಗಿಲ್ದವು, ಕಡಿಮೆ ದುಡ್ಡವು ತಂದು ಹಾಕ್ಬಿಟ್ಟು ನಾನು ಮನೆ ಚೆನ್ನಾಗಿರಬೇಕು. ಮನೆ ಅಂದರೆ ಭವಿಷ್ಯ. ಈಗ ಸಿಮೆಂಟು ಕಬ್ಬಣ ಅನ್ನೋದು ವಾಸ್ತವದಲ್ಲಿ ನಾನು ಕಬ್ಬಣ ಸಿಮೆಂಟ್ ಚೆನ್ನಾಗಿರೋ ತಂದು ಹಾಕಿದ್ರೆ ಭವಿಷ್ಯದಲ್ಲಿ ಮನೆ ಚೆನ್ನಾಗಿರುತ್ತೆ. ನೀನು ಏನೇನೋ ಯೋಚನೆ ಮಾಡಿಕೊಂಡು ಕ್ವಾಲಿಟಿ ಇಲ್ದಿರೋ ಕಡಿಮೆ ದುಡ್ಡಿನ ಸಿಮೆಂಟು ಕಬ್ಬಣ ತಂದು ಹಾಕಿದೆ ಅಂದರೆ ಮನೆ ಬಿದ್ದು ಹೋಗುತ್ತೆ. ಹಾಗಾಗಿ ಈ ಕ್ಷಣ ಮನೆ ಕಟ್ಟಬೇಕಾದ್ರೆ ಚೆನ್ನಾಗಿ ಕಟ್ಟಿ. ಮನೆ ಚೆನ್ನಾಗಿ ಕಟ್ಟಿದ್ರೆ ಅದು ಚೆನ್ನಾಗೇ ಇರುತ್ತೆ. ನೀವು ಕಟ್ಟಬೇಕಾದ್ರೆ ಗಮನ ಎತ್ತೆತ್ತಗೋ ಕೊಟ್ಬಿಟ್ಟು ಆಮೇಲೆ ಮನೆ ಚೆನ್ನಾಗಿಲ್ಲ ಅಂದ್ರೆ ಅದು ಯಾರು ತಪ್ಪು? ಈಗ ನೀವು ಮನೆ ಕಟ್ತಾ ಇದ್ದೀರಾ, ಯಾರ ಮಾತಿಗೂ ತಲೆ ಕೆಡಿಸ್ಕೊಂಬೇಡಿ. ಅದ್ಭುತವಾಗಿ ಗಮನ ಕೊಟ್ಟು ಕಟ್ಟಿ, ಭವಿಷ್ಯ ಚೆನ್ನಾಗಿರುತ್ತೆ. ಸಿಕ್ತಲ್ಲ? ಕ್ಲಾರಿಟಿ ಸಿಕ್ತ ಸರ್? ಈ ಕಾರ್ಯಕ್ರಮ ಅಥವಾ ಇದನ್ನು ಮತ್ತೆ ನೋಡಿ ನಿಮಗೆ ಮತ್ತೊಂದು ಸಾರಿ ಕೇಳಿದಾಗ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ. ನಿಮ್ಮಂತ ಸಜ್ಜನರ ಜೊತೆ ಮಾತಾಡೋದು ನಮಗೆ ಬಹಳ ಸಂತೋಷ. ಅದರಲ್ಲೂ ಎಷ್ಟು ಏನು ಅದು ನಮ್ಮ ನಿಮ್ಮ ಒಂದು ಸಂಬಂಧ ಈ ಒಂದು ಆಧ್ಯಾತ್ಮಿಕದಲ್ಲಿ ಕೂಡಿದೆ ಅಂದ್ರೆ ಅದು ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಸಂಬಂಧ ಇರುತ್ತೆ ಸರ್. ಯಾರು ಹಂಗೆ ಸುಮ್ನೆ ಯಾರು ಭೇಟಿಯಾಗಲ್ಲ, ಯಾರ ಮಾತು ಯಾರು ಕೇಳಲ್ಲ ಸರ್ ಇವತ್ತಿನದ್ರಲ್ಲಿ. ನಿಜ 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 ನಿಜ. ಯಾಕಂದ್ರೆ ಸರ್ ಇನ್ನೊಂದು ನಾನು ಇದನ್ನೊಂದು ಸ್ಟಡಿ ಮಾಡಿದ ನಿಮ್ಗೊಂದು ಕಾಮೆಂಟ್ ಅಲ್ಲಿ ಹಾಕಿದ್ದೇನೆ, ಸಂಮೋಹಿನಿ ಶಾಸ್ತ್ರದ ಬಗ್ಗೆ ಒಂದ್ಸಲ ಹೇಳಿ ಸರ್ ಅಂತ ಹಾಕಿದ್ದೆ ಸರ್. ಅದನ್ನೊಂಚೂರು ಕಲ್ತಿದ್ದೆ ನಾನು.
ಕಲ್ತಾಗ ಈ ಫಾಸ್ಟ್ ಲೈಫಿಗೆ ಹೋಗೋದು ಹೇಗೆ ಏನು ಅಂತ ಕೆಲವೊಂದು ನೋಡಿದಾಗಲ್ಲ ನನಗ್ ಅನ್ಸೋದು, ಯಾರೋ ಭೇಟಿ ಆಗ್ಬೇಕಾದ್ರೆ ಇವತ್ತು ನನ್ನ ಅಂಗಡಿ ಯಾರೋ ಬಂದು ಒಂದು ಕಸ್ಟಮರ್ ಇಲ್ಲ ತಿಂದು ಹೋಗ್ಬೇಕಾದ್ರೆ ಅದು ಯಾವ್ದೋ ಒಂದು ಇದ್ರಲ್ಲಿ ಇರುತ್ತೆ ಅದು. ಹೌದಾ, ಅವ್ರದ್ದು ಒಂದು 10 ರೂಪಾಯಿ ನನ್ಗೆ ಬರ್ಬೇಕಂದ್ರೆ ನನಗೆ ಅದು ಬರುತ್ತೆ. ಅದ್ರ ಈ ತರದೆಲ್ಲ ನಮ್ ಕಾನ್ಫಿಡೆನ್ಸ್ ನಾವು ಡೆವಲಪ್ ಮಾಡ್ಲಿಕ್ಕೆ ಅಂತ ನಾವು ಕೆಲವೊಂದು ಇದನ್ನ ಮಾಡ್ಲೇಬೇಕಾಗತ್ತೆ. ಹಿಂಗಾಗಿ ನನ್ಗೆ ಇವಾಗ ಒಂಥರ ನೆಮ್ಮದಿ ಜೀವನ ಸರ್. ಈ ಸಿಕ್ಕಿರೋ ಜನ್ಮದ ಬಗ್ಗೆ ಗಮನ ವಹಿಸಿ, ನಮ್ಮ ಆಧ್ಯಾತ್ಮದಲ್ಲಿ ಅನೇಕ ಸಿದ್ಧಿಗಳಿದ್ದಾವೆ. ನಮ್ಮ ಮಹನೀಯರು ಏನು ಹೇಳೋದ್ರು ಅಂದ್ರೆ, ನೀವು ನಿಮಗೆ ಸಿಕ್ಕಿರೋ ಈ ಪ್ರಸ್ತುತದ ಬದುಕು ಅಂತ ಏನಿದೆಯಲ್ಲ, ಹಿಂದೆ ಹೋಗುವುದು ಮುಂದೆ ಹೋಗುವುದು, ಇದು ಆಧ್ಯಾತ್ಮಿಕ ಸಿದ್ಧಿಗಳ ದುರುಪಯೋಗ ಅಂತಲೂ ಒಂದು ಹಂತಕ್ಕೆ ಹೇಳ್ತಾರೆ. ಯಾಕಂದ್ರೆ ಈಗ ಸಿಕ್ಕಿರುವ ಬದುಕನ್ನ ನೀವು ಜ್ಞಾನ ಮಾರ್ಗದಲ್ಲಿ ನೋಡಿ. ನಮ್ಮ ಆಧ್ಯಾತ್ಮ ಅಥವಾ ನಮ್ಮ ಸನಾತನ ಧರ್ಮ ಕೆಲವು ಪವಾಡಗಳನ್ನ ವಿರೋಧಿಸಿ ಅಥವಾ ಅದನ್ನ ನಿಷೇಧ ಮಾಡಿದೆ. ನನ್ನ ವೈಯಕ್ತಿಕ ಸಾಧನೆಯಲ್ಲಿ ನಾನು ಆ ಸಿದ್ಧಿಗಳನ್ನು ಪಡ್ಕೊಂಡಿರ್ಬೋದು, ಆದರೆ ನಾನು ಸಮೋಹಿನಿ ವಿದ್ಯೆ ಆಗಲಿ ಇದರಿಂದ ಈಗ ಯೋಚನೆ ಮಾಡಿ, ನಿಮ್ಮ ಈ ಮಾತುಕತೆ ನಮ್ಗೆ ಉಪಯೋಗ ಆಯಿತು, ನಿಮ್ಗೆ ಉಪಯೋಗ ಆಯಿತು, ಕೇಳ್ತಿರೋರ್ಗೆ ಉಪಯೋಗ ಆಯಿತು. ಇದರಿಂದ ಯಾರಿಗೂ ಉಪಯೋಗ? ಸಮೋಹಿನಿಯಿಂದ. ಅದರಿಂದ ನನಗೇನು ಸಿಕ್ತು? ಒಂದಷ್ಟು ಪೂರ್ವ ಜನ್ಮದ ವಿಚಾರಗಳು ತಿಳಿತು, ಮತ್ತೆ ನಾನು ಇನ್ನಷ್ಟು ಗೊಂದಲಕ್ಕೊಳಗಾದೆ. ಪ್ರಯೋಜನ ಇಲ್ಲವಲ್ಲ. ಈ ಕಾರಣಕ್ಕೆ ಕೆಲವು ಮಹಾತ್ಮರು ಅದನ್ನು ವಿರೋಧಿಸ್ಲಿಲ್ಲ, ಬಟ್ ಅದ್ರ ಸವಾಸಕ್ಕೆ ಹೋಗ್ಲಿಲ್ಲ ಅವರು. ನಿಜ ಸರ್, ಅದು ಅಂತಂತ ಅದಕ್ಕೆಲ್ಲ ಸುಮ್ಮನೆ ಸಿದ್ಧಿ ಇರಬೇಕು, ಅಷ್ಟೇ ಮನಸ್ಸು ಕೂಡ ಇದು ಇರಬೇಕು, ಸಿದ್ಧಿ ಇರಬೇಕು, ಮತ್ತೆ ನಮ್ ಕಡೆ ಒಂದು ವಿಲ್ ಪವರ್ ಇರ್ಬೇಕು ಸರ್. ಅದನ್ನ ಹೌದೌದು, ಅದು ತಡ್ಕೊಳ್ಳುವಂತ ಪವರ್ ಇರ್ಬೇಕು ಸರ್. ನಾನು ಆ ಒಂದು ವಿದ್ಯೆಯಲ್ಲಿ ವಿದ್ಯೆಗಳಿದ್ದಾವೆ, ಯಾರಿಗೆ ಬೇಕು ಅವ್ರಿಗೆ ಸಿಗ್ತಾ ಹೋದ್ರೆ ಅವು ದುರುಪಯೋಗ ಆಗ್ಬಿಡ್ತವೆ. ನಿಜ ಸರ್, ನಿಜ ನಿಜ. ಅದಕ್ಕೆ ವಿದ್ಯೆಗಳನ್ನ ದುರುಪಯೋಗ ನಿರುಪಯೋಗ ಅಂತ ಎರಡಿದ್ದಾವೆ. ವಿದ್ಯೆ ಕಲ್ತು ಅದರಿಂದ ಏನೂ ಲೋಕಕ್ಕೆ ಉಪಯೋಗ ಮಾಡದೆ ಹೋದ್ರೆ ಅದು ನಿರುಪಯೋಗ. ಅದರಿಂದ ಏನು ಅಂದ್ರೆ ಆ ವಿದ್ಯೆಯನ್ನು ಬಳಸಿಕೊಂಡು ಏನೂ ಜನರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಅದರ ನಿರುಪಯೋಗ ಆಯ್ತು, ಅಥವಾ ಅದ್ರ ಉಪಯೋಗ ಆಗ್ಲಿಲ್ಲ ಅಂತ. ಮತ್ತೆ ಅದೇ ವಿದ್ಯೆಯನ್ನು ಬಳಸ್ಕೊಂಡು ಅವನ ಸ್ವಾರ್ಥಕ್ಕೆ ಏನೋ ಮಾಡಿದ್ರೆ ಅದು ದುರುಪಯೋಗ. ಅದಕ್ಕೆ ವಿದ್ಯೆ ಕೊಡಬೇಕಾದ್ರೆ ಗುರುಕುಲದಲ್ಲಿ ಮೊದಲು ಆ ಬಂದ ಶಿಷ್ಯನನ್ನ ಬಹುವಾಗಿ ಪರೀಕ್ಷೆ ಮಾಡಲಾಗ್ತಿತ್ತು, ಆನಂತರವೇ ಅವ್ರಿಗೆ ವಿದ್ಯೆ ಕೊಡ್ತಾ ಇದ್ರು. ಹಾಗಾಗಿ ಕೆಲವು ವಿದ್ಯೆಗಳು ಈಗ ನೋಡಿ, ಸಾರ್ವಜನಿಕವಾಗಿ ನಾವು ತತ್ವವನ್ನ, ಜ್ಞಾನವನ್ನ, ಸಂಸ್ಕಾರವನ್ನ ಏನು ಹೇಳ್ತೀವಿ, ಇದು ಬೇರೆ ವಿದ್ಯೆ, ಇದು ಜ್ಞಾನ, ಇದು ಮೂಲ ಜ್ಞಾನ, ಇದು ನಾಗರಿಕ ಪ್ರಪಂಚಕ್ಕೆ ಬೇಕಾದ ಜ್ಞಾನ. ಇದನ್ನು ರಹಸ್ಯವಾಗಿ ಇಡ್ಲಿಕ್ಕಾಗಲ್ಲ. ಬಟ್ ರಹಸ್ಯವಾಗಿ ಇಡ್ಲೇಬೇಕಾದ ಅಥವಾ ಕೆಲವು ಯೋಗ್ಯರಿಗೆ ಮಾತ್ರ ತಿಳಿಯಬೇಕಾದ ಕೆಲವು ವಿದ್ಯೆಗಳಿದ್ದಾವೆ. ಅದನ್ನ ಎಲ್ರಿಗೂ ಕಲಿಸ್ತಾ ಹೋದ್ರೆ ಅಥವಾ ಅದೊಂದು ದುಡ್ಡಿನ ಕಾರಣಕ್ಕೆ ಎಲ್ರಿಗೂ ಮಾರ್ಕೊಳ್ತಾ ಹೋದ್ರೆ ಸಮಾಜವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗುತ್ತೆ. ಯಾಕಂದ್ರೆ ಆ ವಿದ್ಯೆಗಳು ದುರುಪಯೋಗ ಆಗಿ ಹೆಣ್ಣು ಹೊನ್ನಿನ ಮೇಲೆ ಆಸೆ ಪಟ್ಟು ಆ ವಿದ್ಯೆಯನ್ನು ಯಾರು, ಈಗ ಮಾಟ ಮಂತ್ರದ ವಿಚಾರವೂ ಕೂಡ ಅದು ಹಾಗೇ ಇದ್ದಿದ್ದು, ಅದೊಂದು ರಹಸ್ಯ ವಿಚಾರ. ಅದಿವತ್ತು ಏನೇನೋ ಆಗಿ ಅದು ಒಬ್ಬರ ಸಂಸಾರಗಳನ್ನು ಹಾಳು ಮಾಡ್ಲಿಕ್ಕೆ, ಒಬ್ಬರ ಏಳಿಗೆಯನ್ನು ಹಾಳು ಮಾಡ್ಲಿಕ್ಕೆ ಬಳಸ್ಕೊಳ್ತಿದ್ದಾರೆ ಇವತ್ತು. ಸರ್, ಇನ್ನೊಂದು, ಈಗ ಒಬ್ಬ ವ್ಯಕ್ತಿ ಹೀಗೆ ಬದುಕಬೇಕು ಅಂತ ಆಲ್ರೆಡಿ ಒಂದು ಬ್ರಹ್ಮ ಬರೆದಿರ್ತಾನೆ, ಹೌದಾ? ಬಟ್ ಅದನ್ನ ಈ ಅನ್ಯ ಶಕ್ತಿಗಳ ಮುಖಾಂತರ ಅದನ್ನ ತಡಿತಾರಲ್ಲ, ಅದರಿಂದ ಅವನ ಫ್ಯೂಚರ್, ಅವನದು ಜೀವನ ಹಾಳಾದಾಗ ಅದು ಹೆಂಗ್ ಸರ್ ಬದಲಾವಣೆ ಆಗತ್ತೆ? ಅಂದ್ರೆ ಒಬ್ಬರ ಪೂರ್ವ ಕರ್ಮಗಳನ್ನ ಬದಲಾಯಿಸುವ ಶಕ್ತಿ ಮನುಷ್ಯನಿಗಿದೆ ಅಂತ ಯಾರು ಹೇಳಿದ್ರು? ನೋಡಿ, ಯಾರು ಹುಟ್ಟುತ್ತಾನೆ ಅವನ ಒಂದೊಂದು ಏನೋ ಕರ್ಮದ ಚೀಲ ಇರುತ್ತೆ. ಅವನು ಈ ವಯಸ್ಸಿಗೆ ಸಾಯ್ಬೇಕು ಅಂತ ಇರುತ್ತೆ. ಸಾವನ್ನ ತಡೆದ ಒಂದು ಘಟನೆಯನ್ನು ತೋರಿಸಿ. ನಮಗೆ ಮೇಲ್ನೋಟಕ್ಕೆ ಇವತ್ತು ನಾನು ಯಾರಿಗೋ ಸಮಾಧಾನ ಹೇಳ್ದೆ ಅಂದ್ರೆ ನನ್ನ ಶಕ್ತಿಯಿಂದ ಅವರ ದುಃಖವನ್ನ ಕಿತ್ತಾಕ್ಬಿಟ್ಟೆ ಅಂತ ಅಲ್ಲ, ಆ ದುಃಖವನ್ನ ಸಹಿಸುವ ಶಕ್ತಿಯನ್ನು ಕೊಟ್ಟೆ ಅಷ್ಟೇ. ಆ ದುಃಖ ಅದು ಮೂಲ ಕರ್ಮ, ನಾನು ಅದನ್ನು ಕೆಣ್ಕೋಕ್ ಹೋಗಲ್ಲ. ಈಗ ಆತ ಸರ್ ನಾನು ಕುಡ್ದು ನನ್ನ ಲಿವರ್ ಡ್ಯಾಮೇಜ್ ಆಗಿ ಇವತ್ತಿಗೆ ಶುಗರ್ ಆಗಿ ನರಳ್ತಾ ಇದ್ದೀನಿ ಸರ್ ಅಂತ ಹೇಳ್ತಾನೆ.
ಹಾ ನಾನು ಅಬ್ಬಬ್ಬ ಅಂದ್ರೆ ಆತನಿಗೆ ಕುಡಿಯೋದು ತಪ್ಪು, ಅದರಿಂದ ಏನೇನು ಸಮಸ್ಯೆ ಆಗುತ್ತೆ, ಮುಂದೆ ಹೇಗೆ ನೀನು ಮಾನಸಿಕವಾಗಿ ತಯಾರಾಗಿರು ಕೆಲವು ವಿಚಾರಗಳಿಗೆ ಅಂತ ಹೇಳ್ಬೋದು. ಹಾ ಸರ್. ಆದರೆ ಆಯ್ತನಪ್ಪ, ಡೋಂಟ್ ವರಿ ಕಣೋ, ನನ್ನ ಶಕ್ತಿಯಿಂದ ನಿನ್ನ ಕಷ್ಟವನ್ನೆಲ್ಲ ಕಿತ್ತು ಹಾಕ್ಬಿಡ್ತೀನಿ ಅಂತ ವಿಧಿಯ ನಿಯಮಕ್ಕೆ ನಾನು ಅಡ್ಡ ಹೋಗಂಗಿಲ್ಲ. ಹಾ ಸರ್. ಮೇಲ್ನೋಟಕ್ಕೆ ಯಾರದೋ ಭವಿಷ್ಯವನ್ನ, ಓ ಯಾರೋ ಸಾಯ್ತಾ ಇರೋರನ್ನ ಬದುಕಿಸ್ಬಿಟ್ರು ಇವರು, ಪವಾಡ ಮಾಡಿಬಿಟ್ರು ಅಂತ ಅನ್ಸ್ಬೋದು. ಇಲ್ಲ, ಹಾ ಅವನು ಪವಾಡ ಮಾಡದೇ ಇವನಿಗೆ ಬದುಕೋ ಯೋಗ ಇತ್ತು. ಹಾ ಸರ್. ಹಾ ಬಟ್ ಸರ್. ನಮ್ಮ ಕಣ್ಣಿಗೆ ಅದು ಪವಾಡದ ಥರ ಕಾಣುತ್ತೆ. ಹಾ ನೋಡಿ, ಒಂದು ಅರ್ಥ ಮಾಡಿಕೊಳ್ಳಿ, ಯಾರು ಲೋಕದಲ್ಲಿ ಪವಾಡ ಮಾಡಿ ಪವಾಡಗಳಿಂದ ಗುರುತಿಸಿಕೊಳ್ತಾನೋ ಆ ವ್ಯಕ್ತಿ ಅಥವಾ ಆ ಪವಾಡ ಮಾಡಿ ಗುರುತಿಸಿಕೊಂಡ ವ್ಯಕ್ತಿ ಮೂಲ ಜ್ಞಾನದಿಂದ, ಮೂಲ ಸತ್ಯದಿಂದ ಬಹಳ ದೂರ ಇದ್ದಾನೆ ಅಂತ ಹಾ ಸರ್. ನಮ್ಮ ಭಗವದ್ಗೀತೆ ಅದನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಹ್ಮ್. ನಿಜವಾಗಿಯೂ ಮಹಾತ್ಮನಾದವನು ಪವಾಡಗಳಿಂದ ದೂರ ಇರ್ತಾನೆ. ತೀರಾ ಲೋಕ ಕಲ್ಯಾಣಕ್ಕೆ ಆ ಪವಾಡ ಅನಿವಾರ್ಯ ಅಂದಾಗ ಅವನು ಪವಾಡ ಮಾಡ್ತಾನೆ. ಹಾ ಸರ್. ಯಾಕಂದ್ರೆ ಪವಾಡಗಳಿಂದ ಯಾರಿಗೂ ಉಪಯೋಗ ಇಲ್ಲ. ನಿಜ ಸರ್, ನಿಜ. ಪವಾಡಗಳಿಂದ ಯಾರಿಗೂ ಉಪಯೋಗ ಇದೆ? ಅಬ್ಬಬ್ಬ ಅಂದ್ರೆ ಈತನಿಗೆ ಒಂದು ಹೆಸರು ಸಿಗುತ್ತೆ, ಮತ್ತೆ ಆ ಕಾರಣಕ್ಕೆ ಇವನು ತನ್ನ ತಪಶಕ್ತಿಯನ್ನ ಕಳ್ಕೊಳ್ತಾ ಹೋಗ್ತಾನೆ. ನಿಜ ಸರ್, ನಿಜ ನಿಜ. ಯಾಕಂದ್ರೆ ಸುಮ್ಮನೆ ಎಲ್ಲೋ ಒಂದು ಕಡೆ ಇದ್ದು ಸಿದ್ಧಿಯನ್ನು ಪಡ್ಕೊಂಡು ಬಂದವರಿಗೆ ಉಪಕಾರ ಮಾಡ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಜನರ ದೃಷ್ಟಿಯಲ್ಲಿ ಹೀರೋ ಆದ ಅಂದ್ರೆ ಅವನು ನಾಳೆಯಿಂದ ಜನರ ಅದೇ ಚಪ್ಪಾಳೆಯನ್ನು ನಾಳೆಯಿಂದನೂ ಬಯಸ್ತಾ ಹೋಗ್ತಾನೆ. ಹೌದು ಸರ್, ಹೌದು. ಅವನು ಚಪ್ಪಾಳೆಗೆ ಮಾರು ಹೋಗಿ ಹೋಗಿ ಅವನು ಮೂಲ ಜ್ಞಾನ, ಮೂಲ ಶಕ್ತಿಯನ್ನೇ ಕಳ್ಕೊಳ್ತಾ ಹೋಗ್ತಾನೆ. ಹಾ ಸರ್. ಅದಕ್ಕೆ ಸಿದ್ಧ ಸಾಧಕರು, ಜ್ಞಾನಿಗಳು, ಮಹಾತ್ಮರು ಇವರೆಲ್ಲ ಅವ್ರ ಕೆಲಸ ಮಾಡ್ತಿದ್ರು, ಅವ್ರ ಪಾಡಿಗೆಲ್ಲೋ ಮೂಲೆಯಲ್ಲಿ ಇರ್ತಾ ಇದ್ರು. ಯಾರ ಜೊತೆನೂ ಸೇರೋಕೆ ಅವ್ರು ಇಷ್ಟಪಡ್ತಿರ್ಲಿಲ್ಲ. ಹಾ ಸರ್. ಅದಕ್ಕೆ ನಮ್ಮ ತುಮಕೂರು ಶ್ರೀಗಳ ಒಂದು ಕಥೆಯ ಮಾತಿನಲ್ಲಿ ಅಥವಾ ಅವರ ವಿಚಾರವನ್ನು ಹೇಳಬೇಕಾದ್ರೆ, ಸೇವೆ ಮಾಡಿ ಸುದ್ದಿ ಆಗಲಿಲ್ಲ, ಸುದ್ದಿಗಾಗಿ ಸೇವೆ ಮಾಡಲಿಲ್ಲ ಅಂತ. ಹಾ ಸರ್. ಹಾ. ಎಷ್ಟು ಚೆನ್ನಾಗಿದೆ. ಸೇವೆ ಮಾಡಿ ಸುದ್ದಿ ಆಗಲಿಲ್ಲ, ಸುದ್ದಿಗಾಗಿ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ. ಸೇವೆ ಮಾಡಲಿಲ್ಲ ಅಂತ. ಹಾ ಸರ್. ಮಹಾತ್ಮರು ಹಾಗಿರ್ತಾರೆ. ಹಾ. ಬಟ್ ಇವತ್ತು ನಾನು ಸೋಷಿಯಲ್ ಮೀಡಿಯಾ ಯಾಕೆ ಬಳಸ್ಕೊಳ್ತೀನಿ ಅಂದರೆ, ಒಂದ್ಮೇಲೆ ಅನೇಕ ಜನರಿಗೆ ಜ್ಞಾನವನ್ನು ತಲುಪಿಸ್ಲಿಕ್ಕೆ ಇದೊಂದು ಮಾರ್ಗ ಅಷ್ಟೇ. ಮಾರ್ಗ ಸರ್, ನಿಜ ಸರ್, ನಿಜ. ಬಟ್ ಅದನ್ನು ಬಿಟ್ಟು ಇವತ್ತು ನನಗೆ ನಾನಾ ಪ್ಲಾಟ್ಫಾರ್ಮ್ಗಳಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದರು. ನಾನು ತೀರಾ ಜನರಿಗೆ ತಪ್ಪು ತಿಳಿಸುವಂಥ ಅಥವಾ ಏನೋ ಉಚ್ಚಾಟಗಳು ನಾನು ಯಾವತ್ತೂ ಮಾಡಿಲ್ಲ. ನನಗದು ಬೇಕಾಗಿಲ್ಲ. ಅದನ್ನು ಮಾಡಿ ನನ್ನ ಪಾಡಿಗೆ ನಾನು ಇರ್ತೇನೆ ಹೊರತು ಒಂದು ಜಾತ್ರೆಗೂ ನಾನು ಓದೋವನಲ್ಲ. ಕಾರಣ ನನಗೆ ಒಂದು ಗುರುಗಳ ಉಪದೇಶ ಇದೆ ಅಥವಾ ಅವರಿಂದ ನನಗೊಂದು ಅರ್ಥ ಆಗಿದೆ. ನೀನು ಹೆಚ್ಚು ಹೆಚ್ಚು ಮನ್ನಣೆಯನ್ನು ಬಯಸಿದಷ್ಟು ನಿನ್ನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾ ಸರ್. ಹಾ. ಹಾಗಾಗಿ ಮೌನವಾಗಿ ನಿನ್ನ ಕೆಲಸವನ್ನು ಮಾಡು, ನಿನ್ನ ಪಾಡಿಗೆ ನೀನಿದ್ದು ಬಿಡು. ಓಕೆ ಸರ್, ಓಕೆ. ಮನ್ನಣೆಯನ್ನು ಬಯಸಿ ನಿನ್ನ ಮೂಲ ಪುಣ್ಯವನ್ನು ನೀನು ಕಳ್ಕೊಳ್ಬೇಡ. ಓಕೆ. ಹಾಗಾಗಿ ಮೇಲ್ನೋಟಕ್ಕೆ ಇನ್ಯಾರೋ ಬದುಕಿಸ್ಬಿಟ್ರು, ಪವಾಡ ಮಾಡಿಬಿಟ್ರು ಅಂತ. ಹಾ. ಆದರೆ ಬದುಕುವ ದಾರಿ ಹೇಳಿಕೊಟ್ಟವನೇ ದೇವರು. ನಿಜ ಸರ್. ಬದುಕೋದಿಕ್ಕೆ ಹೀಗೆ ಹೋಗಮ್ಮ, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳಿಕೊಟ್ಟವನೇ ದೇವರು. ಆದರೆ ಯಾರೂ ನಿಮ್ಮ ಪಾಲಿಗೆ ಬರುವ ರೋಗ ರುಜಿನ ಸಾವು ಇವುಗಳನ್ನು ಜನನ ಮರಣ ರೋಗ ಮುಪ್ಪು ಇವ್ಯಾವುದು ನನ್ನ ಕೈಲಿಲ್ಲ. ಹಾ ಸರ್. ಅಷ್ಟು ಯೋಚನೆ ಮಾಡಿ ಸರ್. ಅದೆಲ್ಲ ಮನುಷ್ಯನ ಕೈಲಿ ಇದ್ಬಿಟ್ಟಿದ್ರೆ ಹಿಡಿಯಕ್ಕಾಯ್ತಿತ್ತ? ಹಾ ಅದೇ ಸರ್, ಅದೇ ಅದೇ ಅದೇ. ಸುಮ್ಮನೆ ನನ್ನ ಕೇಳೋದೇ ಬೇಡ. ನೀವು ಹಾ ಪವಾಡ ಮಾಡಿ ಯಾರ್ಯಾರನ್ನ ಬದುಕಿಸ್ತಾರಲ್ಲ ಸರ್, ಹೆಂಗ ಸರ್ ಅಂದ, ಅದೆಲ್ಲ ಮನುಷ್ಯನ ಕೈಲಿ ಇದ್ದುಬಿಟ್ಟಿದ್ರೆ ಆಗ್ತಿತ್ತ ಈ ಜಗತ್ತು? ಯೋಚನೆ ಮಾಡಿ. ನಿಜ ಸರ್, ನಿಜ ನಿಜ. ಸೃಷ್ಟಿಕರ್ತನಿಗೆ ಬೆಲೆನೇ ಇರ್ತಿರ್ಲಿಲ್ಲ ಅಲ್ಲಿ. ಖರೆ ಸರ್. ಮೂಲ ಉತ್ತರ ಅಲ್ಲೇ ಇದೆ, ನಾನು ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಯಾಕೆ ಅದನ್ನ ನಂಬಿಕೊಂಡು ಬಂದ್ರು ನನಗೆ ಗೊತ್ತಿಲ್ಲ. ಹಾ ಈಗ ನಮ್ಮಲ್ಲಿ ರಾಮ ಕೃಷ್ಣ, ಈಗ ರಾಮ ಅಹಲ್ಯೆಯ ಶಾಪವನ್ನು ವಿಮೋಚನೆ ಮಾಡ್ದ, ಅಥವಾ ಕೃಷ್ಣ ಯಾರನ್ನು ಬದುಕಿಸಿದ, ಅಥವಾ ಯೇಸು ಕ್ರಿಸ್ತ ಯಾರನ್ನು ಬದುಕಿಸಿದ, ಇವೆಲ್ಲ ಆ ಮಹನೀಯರನ್ನ ತೀರಾ ಅದ್ಭುತ ಮಾಡಲಿಕ್ಕೆ ಕಟ್ಟಿದ ಕೆಲವು ಕಥೆಗಳೇ ಅವರೆಲ್ಲರೂ ಅದ್ಭುತವೇ, ಅವರೆಲ್ಲರೂ ಸತ್ಯವೇ. ಆದರೆ ಅವರೆಲ್ಲ ಧರ್ಮವನ್ನು ಬೋಧಿಸಿದವರೇ ಹೊರತು ಅವರ ಬದುಕಲ್ಲಿ ಪವಾಡಗಳನ್ನು ತುಂಬಿದವರು ಮನುಷ್ಯರು. ಹಾ ಸರ್. ಹಾ ಸರ್. ಹಾ. ಗೋವರ್ಧನಗಿರಿಯನ್ನು ತನ್ನ ಕಿರುಬಳಲ್ಲಿ ಎತ್ತಿ ಹಿಡಿದ, ಅದರ ಅರ್ಥ ಸೃಷ್ಟಿಕರ್ತನಿಗೆ ಆ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಹೋಗಿದ್ದಾರೆ ಹೊರತು ಯಾರೋ ನಾವು ನರಮನುಷ್ಯರನ್ನು ಕೃಷ್ಣನಾಗಿ ನೋಡ್ಬಿಟ್ಟು ಅವನು ಯಾಕೆ ನಾನು ಗೋವರ್ಧನಗಿರಿಯನ್ನು ಎತ್ತಬಾರ್ದು ಅಂತ ಯೋಚನೆ ಮಾಡಿದ್ರೆ ಅದು ಮೂರ್ಖತನ ಆಗ್ಬಿಡುತ್ತೆ. ಯಾವ ಮನುಷ್ಯ
ಇನ್ನೊಬ್ಬ ಮನುಷ್ಯನ ಜೀವನವನ್ನು ಧರ್ಮದಾರಿಗೆ ಕಳಿಸಲು ಪ್ರಯತ್ನ ಮಾಡಬಹುದೇ ಹೊರತು ಅವನ ಹುಟ್ಟು ಸಾವನ್ನು ನಿರ್ಧಾರ ಮಾಡುವುದು, ಅವನ ರೋಗ ರುಜಿನಗಳ ನಿರ್ಧಾರ ಮಾಡುವುದು. ಹೌದು, ಈಗ ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ. ಬಂದ ಕಾಯಿಲೆಯನ್ನು ಔಷಧಿ ಕೊಟ್ಟು ಓಡಿಸಿದವನು ಡಾಕ್ಟ್ರು. ಮೇಲ್ನೋಟಕ್ಕೆ ಡಾಕ್ಟ್ರು ಜೀವವನ್ನು ಕಾಪಾಡ್ದ ಅಂತ ಹೇಳ್ದ. ಡಾಕ್ಟ್ರು ಕಾಪಾಡೋದನ್ನ ಇಲ್ಲ, ಔಷಧಿ ಕಾಪಾಡ್ತು. ಔಷಧಿ ಎಲ್ಲಿಂದ ಬಂತು? ಪ್ರಕೃತಿ. ಪ್ರಕೃತಿ ಯಾವುದು? ದೈವ. ಎಲ್ಲವೂ ಕಡೆಗೆ ಅವನಲ್ಲೇ ಹೋಗಿ ಸೇರುತ್ತಲ್ಲಿ ಸರ್. ನಿಜ ಸರ್, ನಾವೇನು ಹೊಸದಾಗಿ ಏನ್ ಕ್ರಿಯೇಟ್ ಮಾಡಕ್ ಆಗಲ್ಲ ಸರ್, ಇದ್ದಿದ್ರಿಂದನೇ ಎಲ್ಲಾ ಮಾಡಿರೋದು. ಹೌದೌದು, ನಾನು ಏನು ಮಾಡಿಲ್ಲ ಈ ಜಗತ್ತಲ್ಲಿ. ಏನು ಮಾಡಿದ್ದೀನಿ ನಾನು? ಉಪಗ್ರಹ ಬಾಹ್ಯಾಕಾಶಕ್ಕೆ ಚಂದ್ರನ ಮೇಲೆ ಕಾಲಿಟ್ಟಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ವಿಜ್ಞಾನ ತಂತ್ರಜ್ಞಾನ ಎಲ್ಲ ಮುಂದುವರೆದಿದ್ದೀನಿ, ಆಧುನಿಕತೆ. ಹೊರತು ನಾನಾಗೆ ಏನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪವಾಡಗಳಿಂದ ಅಥವಾ ನಾನು ಬದುಕಿಸ್ಬಿಡ್ತೀನಿ, ನಾನು ಅದನ್ನು ಮಾಡಿಬಿಡ್ತೀನಿ ಇಲ್ಲ. ಧರ್ಮಜ್ಞಾನವನ್ನು ತಲೆಯಲ್ಲಿಟ್ಟುಕೊಂಡು ಮಹಾತ್ಮರ ದರ್ಶನ ಮಾಡಿ, ಮಹಾತ್ಮರ ಉಪದೇಶ ಕೇಳಿ ನೀವು ಆ ದಾರಿಯಲ್ಲಿ ಹೋಗಿ, ಅಲ್ಲೂ ಕಾಯಿಲೆಗಳು ಬರ್ತವೆ. ಮತ್ತು ಮತ್ತು ಕೃಷ್ಣ ಯಾಕೆ ಸಾವಿಗೀಡಾದ, ಬುದ್ಧ ಯಾಕೆ ಸಾವಿಗೀಡಾದ, ರಾಮ ಯಾಕೆ ಸಾವಿಗೀಡಾದ? ಪ್ರಕೃತಿ. ಅದು ಅವ್ರ ದೇಹವು ಒಂದಿವ್ಸ ವಯಸ್ಸಾಯ್ತು, ಅವರು ಸತ್ರು. ಹಾಗಾಗಿ ಪವಾಡ ಮಾಡಿ ಯಾರನ್ನೋ ಬದುಕಿಸ್ಬಿಡ್ತೀನಿ, ಇವೆಲ್ಲ ಅಂಧಜ್ಞಾನಗಳು. ಇವೆಲ್ಲ ಬಿಡಬೇಕು. ಇದು ಮೂಲ ಜ್ಞಾನ ಅಲ್ಲ. ಅವೆಲ್ಲ ವ್ಯಕ್ತಿ ಪೂಜೆಗಳಿಗೆ ಆದಂತಹ ಒಂದಷ್ಟು ಮಾರ್ಪಾಡುಗಳು. ಒಬ್ಬ ವ್ಯಕ್ತಿಯನ್ನು ಈಗ ಯಾರೋ ಆ ಬಾಬಾ ಈ ಬಾಬಾ ಅಂತ ನೀವು ಪೂಜೆ ಮಾಡಿ ಅವ್ರನ್ನ ಪವಾಡ ಮಾಡಿಬಿಟ್ರು, ಸರಿ, ಅದರಿಂದ ಯಾರಿಗ ಉಪಯೋಗ ಆಯಿತು? ಇದನ್ನೆಲ್ಲ ಒಬ್ಬ ಪ್ರಜ್ಞಾವಂತನಾಗಿ ಯೋಚನೆ ಮಾಡಿದಾಗ ಮೂಲ ಜ್ಞಾನ ಯಾವುದು, ತೋರಿಕೆಯ ಜ್ಞಾನ ಯಾವುದು ಅರ್ಥವಾಗುತ್ತೆ. ಹಾಗಾಗಿ ಯಾರನ್ನೂ ಬದುಕಿಸೋಕ್ಕಾಗಲ್ಲ. ಅಬ್ಬಬ್ಬ ಅಂದರೆ ಧರ್ಮದ ಉಪದೇಶ ಮಾಡ್ತಾ ನನ್ನ ಜೀವನವನ್ನು ಸಾರ್ಥಕವಾಗಿಸಿಕೊಳ್ಬಹುದಷ್ಟೇ. ಹಾಗಾಗಿ ಯಾರ್ಯಾರ್ದು ಮೇಲೂ ಅಂಧಾಭಿಮಾನವನ್ನು ಇಟ್ಟುಕೊಂಡು ಬದುಕುವುದು ಬೇಡ. ದೇವನೊಬ್ಬ ಅಷ್ಟೇ, ಅವನೇ ಸರ್ವಸತ್ಯ, ಅವನೇ ಸರ್ವಾಂತರ್ಯಾಮಿ, ಅವನೇ ಎಲ್ಲವೂ ಹೌದು. ನಾವೆಲ್ಲರೂ ನೆಪ ಮಾತ್ರ. ಅವನು ಕಳಿಸಿದಾಗ ಬಂದಿದ್ದೀವಿ, ಕರೆದಾಗ ಹೋಗ್ತೀವಿ. ಆ ಮಧ್ಯೆ ನಮ್ಮ ರೋಗ, ನಮ್ಮ ಪಾಲಿಗೆ ಬಂದ ಸಿರಿ ಸಂಪತ್ತು, ಬಡತನ, ಯೌವನ, ರೋಗ ರುಜಿನ, ಮುಪ್ಪು ಇವೆಲ್ಲ ನಾವು ಅನುಭವಿಸ್ಲೇಬೇಕು. ಇವತ್ತು ತಿರುಪತಿ ದೇವಾಲಯಕ್ಕೆ ಪ್ರತಿದಿನ ಅಭಿಷೇಕ ಮಾಡೋ ಒಬ್ಬ ಪೂಜಾರಿ, ಆತನಿಗೆ ಕಾಯಿಲೆ ಬಂದಿಲ್ವಾ? ದೇವರ ಸನ್ನಿಧಿಯಲ್ಲಿ ಇರುವ ಆತನಿಗೆ ಯಾಕಂಗಾಯ್ತು? ಪ್ರತಿನಿತ್ಯ ಮಾಡೋರೆ ಮತ್ತೆ ಅವ್ರಿಗೆ ಅಲ್ವಾ? ಅಂದ್ರೆ ಅದರ ಅರ್ಥ ಆ ಪೂಜಾರಿದು ನನ್ನ ದೇಹ, ಪೂಜಾರಿ ದೇಹ, ನಿಮ್ಮ ದೇಹ, ಜ್ಞಾನಿಯ ದೇಹ ಎಲ್ಲವೂ ಪಂಚಭೂತಗಳಿಂದ ಆಗಿರೋದು. ಕರ್ತವ್ಯ ಮಾಡ್ತಾ ಇದ್ದಾನೆ ಅಷ್ಟೇ ಹೊರತು ಅವನು ಅಲ್ವಾ? ನನ್ನ ದೇಹಕ್ಕೇನು ಕಾಯಿಲೆ ಕಸಾನೆಗಳು ಅವರ ದೇಹಕ್ಕೂ ಹೌದು. ಹಾಗಾಗಿ ನಾವು ಮೂಲ ಪ್ರಕೃತಿ ನಿಯಮವನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಓಹೋ, ನಾವು ಇಷ್ಟು ದಿನ ಎಷ್ಟೊಂದು ಅಜ್ಞಾನದಲ್ಲಿದ್ದೋ ಅಂತ ನಮ್ಗೆ ಅರ್ಥವಾಗುತ್ತೆ. ಹಾಗಾಗಿ ಯಾರಾದ್ರೂ ಪವಾಡ ಮಾಡ್ತಾರೆ ಅಂತ ಗೊತ್ತಾಯ್ತು, ಆ ಕಡೆ ನೀವು ತಲೆ ಹಾಕಬೇಡಿ. ಯಾಕಂದ್ರೆ ಪವಾಡ ಅದೊಂಥರ ಮ್ಯಾಜಿಕ್ ತರ. ಅದು ಸುಳ್ಳು, ಬಟ್ ಮೇಲ್ನೋಟಕ್ಕೆ ಅದು ಸತ್ಯ ಅನ್ಸ್ಬಿಡುತ್ತೆ. ಈ ಮ್ಯಾಜಿಕ್ ಮಾಡೋರು ನೋಡಿ, ಈಗ ಮ್ಯಾಜಿಕ್ ಕಲ್ತಿರೋನ್ಗೆ ಆ ಮ್ಯಾಜಿಕ್ ಏನು ಅಂತ ಗೊತ್ತು, ಬಟ್ ನಮಗೇನು ಗೊತ್ತಿಲ್ದವ್ರಿಗೆ ಅದೊಂದು ಅದ್ಭುತವಾಗಿ ಕಾಣುತ್ತೆ. ಹೌದು ಸರ್, ಹೌದೌದು. ಈ 500 ನೋಟೆಲ್ಲ ಎಡಗೈಯಿಂದ ತಗೊಂಡು ಬಲಗೈಯಲ್ಲಿ ಮಾಯ ಮಾಡ್ತಾರೆ. ಸರಿ, ಅವ್ರನ್ನ ಪರ್ಸನಲ್ ಆಗಿ ಹೋಗ್ಬಿಟ್ಟು ಸರ್ ಹೆಂಗ್ ಸರ್ ಅಂತ ಹೇಳಿದ್ರೆ, ಬರಪ ಇಲ್ಲಿ ಹಿಂಗ್ ನೋಡೋ, ಹಿಂಗ್ ಮಾಡ್ತೀವಿ ಕಣೋ ಅಂತ ಹೇಳಿದ್ರೆ, ಓ ಇಷ್ಟೇನಾ ಅಂತ ನಿಮ್ಗೆ ಅರ್ಥವಾಗುತ್ತೆ. ಬಟ್ ನಾವು ಗೊತ್ತಿಲ್ದವ್ರು ಅದನ್ನ ನೋಡಿದಾಗ ಎಲಿಯೋ ಏನ್ ಅದ್ಭುತನೋ ಇದು ಅಂತ ಅನ್ಸುತ್ತೆ. ಅಲ್ಲ, ಹಂಗೆಲ್ಲ ಮಾಡೋದಾಗಿದ್ರೆ ಅವ್ರ ಆ ರೋಡ್ ಮೇಲೆ ಬಂದು ಆತರ ಮ್ಯಾಜಿಕ್ ಮಾಡೋದ್ ಅವಶ್ಯಕತೆನೇ ಇರ್ಲಿಲ್ಲ. ಗೊತ್ತಿರ್ಲಿವ ಅನ್ನಂಗ ಆಗ್ಬಿಡುತ್ತೆ ಕತೆ. ಕಳೆದ 2 ವರ್ಷದಲ್ಲಿ ಒಬ್ರು ಸಂಖ್ಯಾಶಾಸ್ತ್ರಜ್ಞನ ಕೊಲೆ ಆಯ್ತು ಈ ರಾಜ್ಯದಲ್ಲಿ. ಹೌದು ಸರ್, ನಮ್ಮ ಹುಬ್ಳಿಯಲ್ಲಿ ಆಯ್ತಲ್ಲ. ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಬಟ್ ನೋಡಿ, ಅಲ್ಲಿ ವಿಚಿತ್ರ ಏನು, ಎಲ್ಲರ ಭವಿಷ್ಯವನ್ನ ಹೇಳ್ತಿದ್ದ ಅವ್ರಿಗೆ ತಮ್ಮ ಭವಿಷ್ಯದ ಅರಿವಿರ್ಲಿಲ್ವೇ? ಹೌದಲ್ಲ?
ನೋಡಿ, ಹೀಗೆ ಪ್ರಶ್ನೆ ಮಾಡ್ತಾ ಹೋಗಿ ಅನೇಕ ಜನರ ಮುಖವಾಡಗಳು ಆಚೆ ಬರ್ತವೆ. ಬಟ್ ನಾನು ಯಾಕೋ ಅದನ್ನು ಮಾತಾಡ್ಲಿಕ್ಕೆ ಹೋಗಲ್ಲ ಅಂದರೆ, ಬಿಡಿ, ಕಾಲವೇ ತಿಳಿಸೋದು. ಈಗ ನಿಮಗೆ ತಿಳ್ಕೊಳ್ಬೇಕು ಅನ್ನಿಸ್ತು, ಸತ್ಯದ ಅರಿವಾಯಿತು, ನಿಮಗೆ ಗೊತ್ತಾಯಿತು. ಹಿಂಗೆ ಅವ್ರವ್ರಿಗೆ ಸತ್ಯ ಬೇಕು ಅನಿಸಿದಾಗ ಅವ್ರವ್ರು ಹುಡುಕ್ಲಿ. ನಾನು ಯಾಕೆ, ನೋಡ್ರಿ ಅವರು ಕೆಟ್ಟವರು, ಅವರು ಸುಮ್ಮನೆ ಮುಖವಾಡ ಹಾಕಿದಾರ, ಅದು ನಾನು ಯಾಕೆ ಹೇಳಬೇಕು? ನಾನೇನು ಧರ್ಮ ಹೇಳಲಿಕ್ಕೆ ಬಂದು, ನಾನು ಇವತ್ತು ಯಾರಾದರೂ ಬಂದು, ಸರ್ ನಿಮ್ಮಿಂದ ನಂಗೆ ತುಂಬ ನೆಮ್ಮದಿ ಇದೆ ಸರ್ ಅಂದರೆ, ನನ್ನಿಂದ ಅಲ್ಲವ್ವ, ನಿನ್ನ ಒಳ್ಳೆತನಕ್ಕೆ ನಿನ್ಗೆ ಒಳ್ಳೇದಾಗಿದೆ, ನಾನು ನೆಪ ಮಾತ್ರ ಅಂತ ಹೇಳೋದು ಕಲ್ತ್ಬಿಟ್ಟಿದ್ದೀನಿ ನಾನು. ಯಾವಾಗ ಕಣವ ನನ್ನ ಶಕ್ತಿ ಗೊತ್ತಾಯ್ತಲ್ಲ ಈಗ ಅಂತ ನಾನು ಹಂಗೆ ಹೇಳಿದ ಮರುಕ್ಷಣವೇ ನಾನು ಭ್ರಷ್ಟನಾದೆ. ಹಾಗಾಗಿ ನಿಮ್ಮೊಳಗೆ ನಾನೊಬ್ಬ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ನಿಮ್ಮೊಳಗೆ ನಾನು ಒಬ್ಬ. ಏನಂದ್ರೆ ಏನೋ ಹೇಳುವ, ನಿಮಗೆ ತಿಳಿಸುವ ಶಕ್ತಿಯನ್ನು ಭಗವಂತ ಕೊಟ್ಟಿರ್ಬೋದಷ್ಟೇ. ಅವನ ಮಗು ನಾನು, ಅವನ ಮಗು ನೀವು ಕೂಡ, ಅವನ ಮಕ್ಕಳೇ ನಾವೆಲ್ಲ. ನಮ್ಮ ತಿಳುವಳಿಕೆಯಲ್ಲಿ ಒಂಚೂರು ವ್ಯತ್ಯಾಸ ಇದೆ ಅಷ್ಟೇ. ಬಟ್ ಅಂತಿಮವಾಗಿ ಎಲ್ಲ ಆತ್ಮಗಳು ಪರಮಾತ್ಮನ ಪ್ರತಿಬಿಂಬ. ಹೇಗೆ ನೀರಿನ ಮುಂದೆ ನೀವು ಅಥವಾ ಒಂದು ಕೊಳದ ಮುಂದೆ ನೀವು ನಿಂತಾಗ ನೀವೇ ಆ ಕೊಳದೊಳಗೆ ಕಾಣ್ತೀರಿ, ನೀವು ಬೇರೆ, ಆ ಕೊಳದಲ್ಲಿರುವ ಬಿಂಬ ಬೇರೆ ಅಂತ ಅಲ್ಲ. ಆ ಬಿಂಬ ಬೇರೆಯಂತೆ ಕಂಡರೂ ಕೂಡ ಅದು ನಿಮ್ಮದೇ ಆಗಿರುತ್ತೆ. ಹಾಗೆ ಭಗವಂತ ಬೇರೆ ಅಂತ ಕಂಡರೂ ಕೂಡ ಅದರ ಪ್ರತಿಬಿಂಬವೇ ಈ ಆತ್ಮ ಈ ದೇಹದೊಳಗಡೆ ಇದೆ. ಹಾಗಾಗಿ ಮೂಲ ಜ್ಞಾನ ಯಾವುದು ಅಥವಾ ಪವಾಡದ ಜ್ಞಾನ ಅನ್ನೋದಿದೆಯಲ್ಲ, ಇದೆಲ್ಲ ಸ್ವಲ್ಪ ಅಧ್ಯಾತ್ಮವನ್ನ ಅಥವಾ ಇದನ್ನೊಂಚೂರು ರೋಚಕಗೊಳಿಸ್ಲಿಕ್ಕೆ ಮಾಡಿಕೊಂಡ ವ್ಯವಸ್ಥೆಗಳಿವೆಲ್ಲ, ಹೌದಲ್ಲ? ಈಗ ಒಬ್ಬ ಸಿನಿಮಾ ಹೀರೋ JCPಗೆ ಗುದ್ದ ತಕ್ಷಣ JCP ಬಾಂಡ್ಲಿನೇ ಕಿತ್ಕೊಂಡ್ಬಿದ್ದು. ಈಗ ಹಂಗ ಮಾಡದೆ ಹೋದ್ರೆ ಹೀರೋಯಿಸಮ್ ಆಗ್ಲಿಕ್ಕಿಲ್ಲ. ಅವನನ್ನ ಆ ನಮೂನಿ ತೋರಿಸ್ದಾಗ್ಲೇ ಅದಕ್ಕೊಂದು ಇದು ಅಲ್ವಾ? ಹಾಗೆ ರೋಚಕಗೊಳಿಸ್ಲಿಕ್ಕೆ ಕೆಲವೊಂದನ್ನು ಹೇಳ್ಬಿಟ್ಟಿದ್ದಾರೆ ಕೆಲವೊಬ್ರು. ಏನು ಅವ್ರನ್ನ ಜ್ಞಾನಿಗಳು ಅನ್ಬೇಕು, ಅವ್ರನ್ನ ಏನ್ ಅನ್ಬೇಕು ಗೊತ್ತಿಲ್ಲ. ಬಟ್ ಅದು ಮೂಲ ಜ್ಞಾನದಿಂದ ಅವೆಲ್ಲ ದೂರ. ಪವಾಡ ಅಂದಾಗ್ಲೇ ನೀವು ಅದರಿಂದ ದೂರ ಇರಬೇಕು. ಸೊ ಏನೇ ಪವಾಡ ಮಾಡೋದಿದ್ರು ಮಹಾನುಭಾವರು, ಕೃಷ್ಣ ಸುಮ್ಮನೆ ಯಾವುದನ್ನು ಮಾಡಲಿಲ್ಲ. ಎಲ್ಲರೂ, ಎಲ್ಲ ಪವಾಡಗಳು ಸಜ್ಜನರನ್ನು ಉಳಿಸ್ಲಿಕ್ಕಾದ ಪವಾಡವೇ ಹೊರತು ಬೇರೆ ಯಾವುದೂ ಅಲ್ಲ ಅದು. ಬಟ್ ಇಲ್ಲಿ ನಡೀತಾ ಇರೋ ಪವಾಡಗಳು ಯಾವ ಸಜ್ಜನರನ್ನು ಉಳಿಸಿದ್ದು ಇಲ್ಲ, ಅವರವರನ್ನು ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಅವರವರು ಮಾಡಿದ್ದು. ಯಾವಾಗ ಲೋಕ ಸಂಕಟದಲ್ಲಿ ಅಥವಾ ಲೋಕ ತುಂಬಾ ಕೆಟ್ಟ ಗಳಿಗೆಯಲ್ಲಿದ್ದಾಗ, ಆಗ ನಾನೇನೋ ಮಾಡೋದ್ರಿಂದ ನನ್ನ ಶಕ್ತಿಯಿಂದ ಲೋಕಕ್ಕೆ ಏನಾದರೂ, ಈಗ ಅಕ್ಷಯ ಪಾತ್ರೆ, ಅದರಿಂದ ಎಷ್ಟು ಜನಕ್ಕೆ ಬೇಕಾದರೂ ಅನ್ನ ಕೊಡ್ಬೋದು ಅನ್ನೋದಾದರೆ ಆಗ, ಮತ್ತೆ ಲೋಕ ತುಂಬ ಹಸಿವಿನಿಂದ ನರಳುತ್ತಾ ಇದೆ ಅಂದರೆ ಆಗ ನಾನು ನನ್ನ ಶಕ್ತಿಯಿಂದ ಮಾಡ್ಬೋದು. ಸುಮ್ಮನೆ ಮಾಡಿ ಯಾಕೆ ಬೇಕದು? ಹಾಗಾಗಿ ದೇವರೇ ನಾನಾಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಮನುಷ್ಯ ಭ್ರಷ್ಟನಾಗ್ಬಿಡ್ತಾನೆ. ಜನರು ಮಾಡೋದು ಬೇರೆ. ಮಹಾನುಭಾವರು ರಾಜ್ಕುಮಾರನ್ನ ಕಲಾದೇವರು ಅಥವಾ ದೇವರು ಕಣಪ್ಪ, ಅಬ್ದುಲ್ ಕಲಾಂ ದೇವರು ಕಣಪ್ಪ, ಅಥವಾ ಗಾಂಧೀಜಿ ದೇವರು ಕಣಪ್ಪ, ಅಥವಾ ಸುಭಾಷ್ ಚಂದ್ರ ಬೋಸ್, ಅಥವಾ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಭಗವಾನ್ ಬುದ್ಧ, ಇವರು ದೇವರು ಕಣಪ್ಪ. ಅದು ಅವ್ರು ಯಾರೂ ಹೇಳ್ಕೊಂಡಿದ್ದಲ್ಲ, ಜನರು ದೇವರು ಮಾಡಿದ್ದು. ಜನರು ದೇವರು ಮಾಡೋದಕ್ಕೂ ಅವರೇ ಹೇಳ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ, ಹೌದಲ್ಲ? ಹಾಗಾಗಿ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಹೋದ್ರೆ ಜನರೇ ನಮ್ಗೆ ಆ ಸ್ಥಾನ ಕೊಡ್ತಾರೆ. ಅದನ್ನು ಬಿಟ್ಟು ನಾನೇ ದೇವರು ಅಂತ ಹೇಳಿದವ್ರು ಇವತ್ತು ಅವ್ರ ಮಕ್ಕಳಿಗೂ ನೆನಪಿಲ್ಲ. ನಾನ್ ದೇವ್ರಲ್ಲಪ್ಪ, ನಾನ್ ನಿಮ್ ಸೇವಕ ಅಂದವ್ರನ್ನ ಇಡೀ ವಿಶ್ವವೇ ಓದ್ತಾ ಇದೆ. ಇರ್ಲಿ, ಇದು ಯಾಕೋ ಗೊತ್ತಿಲ್ಲ, ನಿಮ್ಮ ಮೂಲಕ ಇದನ್ನ ಹೇಳಲಿಕ್ಕೆ ಸಾಧ್ಯವಾಯಿತು. ಭಗವಂತ ನಿಮ್ಮನ್ನ ಕಾಪಾಡ್ಲಿ. ಬಹುಶಃ ನೋಡಿ, ಈ ಪ್ರಶ್ನೆ ನಿಮಗೆ ಬರ್ಬೇಕಂದ್ರೆ ನಿಮ್ಮೊಳಗಡೆ ಅಂತದ್ದೇನೋ ತಿಳ್ಕೊಳ್ಳೋ ಕುತೂಹಲ ಇರಬೇಕು. ಎನಿವೆ, ಒಳ್ಳೇದಾಗ್ಲಿ. ಇನ್ನೇನಾದ್ರೂ ಕೇಳೋದಿದ್ಯಾ ಸರ್? ಇಲ್ಲ ಸರ್, ಇದೇ ಒಂದು ಪ್ರಶ್ನೆ. ನಮ್ಮ ಮಿಸ್ಸಸ್ ಸರ್ ಆ ಮಾತಂದಿದ್ದಕ್ಕೆ ಅದೊಂಥರ ನನಗೂ ನಿಮ್ ಕಡೆಯಿಂದ ಕೇಳ್ಕೊಂಡ್ರಾಯ್ತು ಅಂತ. ಈ ಆಧ್ಯಾತ್ಮಿಕದಿಂದ ಇಷ್ಟು ಮನಃಶಾಂತಿ ಸಿಗತ್ತೆ ಅನ್ನೋದು ಇದರಿಂದನೇ ಗೊತ್ತಾಗತ್ತೆ ಸರ್. ಖಂಡಿತ. ಹಾಗಾಗಿ ನಾವು ನೆಮ್ಮದಿಯನ್ನ, ಮನಃಶಾಂತಿಯನ್ನ ಎಲ್ಲೋ ದುಡ್ಡಲ್ಲೋ, ಎಲ್ಲೋ ಸೌಂದರ್ಯದಲ್ಲೋ, ಇನ್ನೊಂದ್ ಎದ್ರಲ್ಲೋ ಹುಡ್ಕೋಬೇಕ್ರಿ. ಈ ಆಧ್ಯಾತ್ಮಿಕದಲ್ಲಿ ಒಳ್ಳೆತನದಿಂದ ನಮ್ಮ ವಿಚಾರಗಳನ್ನ ಇಟ್ಕೊಂಡಾಗ ಅದು ನೆಮ್ಮದಿ ಶಾಂತಿ ತಾನಾಗಿ ಅದರಲ್ಲೇ ಇರುತ್ತೆ ಅನ್ನೋದು ಇವಾಗ್ಲೇ ಗೊತ್ತಾಗಿರುತ್ತೆ.
ಗ್ರೇಟ್ ಗ್ರೇಟ್ ಗ್ರೇಟ್. ನೋಡಿ, ನಿಮ್ಮಂತ ಈ ಶುದ್ಧಾತ್ಮಗಳ ಜೊತೆ ಈ ಸಮಯವನ್ನು ಕಳಿತೀವಲ್ಲ, ನಮಗಿದು ಪುಣ್ಯ. ನಿಜಕ್ಕೂ ಹೇಳ್ತೀನಿ, ಹೀಗೆ ತಿಳ್ಕೊಳ್ಳೋರು ಒಬ್ಬರು ಯಾರೋ ರೈತರು ಬಂದರೂ ಕೂಡ ಅವ್ರಿಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂದರೆ ಅವ್ರ ಕಾಲಿಗೆ ನಾನೇ ಬಿದ್ದೆ ಹೇಳ್ಬಿಡ್ತೀನಿ ಬೇಕಾದ್ರೆ. ಅಂದರೆ ನಮಗೆ ಹಾಗೆ ತಿಳ್ಕೊಳ್ಳೋ ಮನಸ್ಸುಗಳು ಬಂದ್ಬಿಟ್ರೆ ನಮಗದು ಸ್ವರ್ಗ. ಅದಕ್ಕೆ ನಾನಿವತ್ತು ಬೆಳಿಗ್ಗೆ ಒಂದು ಸೂಕ್ತಿ ಹಾಕಿದ್ದೆ, ಅಯೋಗ್ಯರಿಗೆ ಪಾಠವನ್ನು ಹೇಳುವ ಗುರು ಸಮಾಜದಲ್ಲಿ ಹಗುರವಾಗಿಬಿಡ್ತಾನೆ ಅಂತ. ಪಾಠ ಎಲ್ರಿಗೂ ಹೇಳೋದಲ್ಲ, ಅದು ಹಸಿವಿರ್ಬೇಕು ಅವ್ರಿಗೆ. ನಿಮ್ಗೆ ಹಸಿವಿತ್ತು, ಭಗವಂತ ಅದಕ್ಕೆ ಬೇಕಾದ ಆಹಾರವನ್ನು ಕೊಟ್ಟ ಅಷ್ಟೇ. ಅದಕ್ಕೆ ನಾನೊಂದು ಉಪಕರಣವಾಗಿ ಬಳಕೆಯಾದೆ. ಏನಾಗಿತ್ತು ಅಂದ್ರೆ ಸರ್, ಒಂದೆರಡು ಘಟನೆ ಅಂದ್ರೆ, ನಾ 2 ಸಲ ಮೊಬೈಲ್ ಕಳ್ಕೊಂಡಿದ್ದೆ. ಮನೆಗೆ ಹೋದಾಗ ಮೊಬೈಲ್ ನೋಡ್ಕೊಂಡಾಗ ಮೊಬೈಲ್ ಇರ್ಲಿಲ್ಲ. ನಾ ಮಿಸ್ಸಸ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ರು. ನಾನ್ ಟೆನ್ಷನ್ ಮಾಡ್ಕೊಳ್ಳೇ ಇಲ್ಲ. ನೋಡೋಣ ತಡಿ ಅಂತ ಎಲ್ಲಾ ಹುಡುಕಾಡಿದೆ, ಫೋನ್ ಹಚ್ಚಿದೆ, ಇದು ಆಗ್ಲಿಲ್ಲ. ಆನಂತರ ಸ್ವಿಚ್ ಆಫ್ ಆಗಿತ್ತು. ಆನಂತರ 1-2-3 ಅವರ್ ಬಿಟ್ಟು ಆರಾಮ ರೆಸ್ಟ್ ಮಾಡಿದೆ ನಾನು. ರೆಸ್ಟ್ ಮಾಡಿ ಆನಂತರ ಕಾಲ್ ಮಾಡಿದ್ರೆ ಅದನ್ನ ಎಲ್ಲೋ ಬಿಟ್ಟಿದ್ನಲ್ಲ, ಅವರು ಫೋನ್ ಚಾರ್ಜ್ ಹಾಕಿ ಅವ್ರು ಅವಾಗ ಆನ್ ಮಾಡಿದಾರೆ. ಅವರು ರಿಸೀವ್ ಮಾಡಿ ಇಂತೆಲ್ಲ ಫೋನ್ ಬಿಟ್ಟಿದ್ರು ನೋಡ್ರಿ ಅಂತ ಅವ್ರು ಕೊಟ್ರು. ಒಂದ್ಸಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಹೋಗಿದ್ದೆ, ಕುಂತಾಗ ಸೀಟಲ್ಲಿ ಅದನ್ನ ತಗೊಂಬಂದು ಬಾಜು ಇದು ಏನ್ ಮಾಡ್ಕೊಂಡು ಬಸ್ಸಲ್ಲಿ ಬಂದು ಕೊಟ್ಟು ನೀವು ಫೋನ್ ಬಿಟ್ಟು ಹೋಗ್ರಿ ನೋಡ್ರಿ ಅಂತ. ನನ್ಗನಿಸ್ತು ಇದು ಶ್ರಮದಿಂದ ಬಂದ ದುಡ್ಡಿನ ತಗೊಂಡಿತ್ತು ಅಂದಾಗ ಅದು ನನ್ನ ಶ್ರಮ, ನನ್ನ ಇರುತ್ತೆ, ನನ್ನ ಹಿಂದ್ ಬಂದೇ ಬರುತ್ತೆ. ಖಂಡಿತ ಖಂಡಿತ. ನನ್ ಶ್ರಮದ ಅಲ್ವೇ ಅಂದಾಗ ಅದು ಇನ್ನೊಬ್ಬರಿಗೆ ಅವಶ್ಯಕತೆ ಇರುತ್ತೆ. ನಿಜ ನಿಜ ನಿಜ. ನಾ 1-2 ಸಲ ನನ್ನ ದುಡ್ಡನ್ನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲೋ ಬಿದ್ದಿತ್ತು, ಕಳ್ಕೊಂಡು ಹೋಗಿ ಸರ್ ಆಕ್ಚುಲಿ. ಅವಾಗ ಮನೆಗೆ ಹೋಗಿ ನೋಡ್ಕೊಂಡ ದುಡ್ಡಿರ್ಲಿಲ್ಲ. ನಾ ಅಂದೆ ಯಾರೋ ಕೇಳಿದ್ರೆ ನನ್ಗೆ ಕೊಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನಿಜ ನಿಜ. ಅದರಿಂದ ಯಾರಿಗೂ ಅವಶ್ಯಕತೆ ಐತೆ ಅನ್ಸುತ್ತೆ. ಏನಾಯ್ತು ಮತ್ತೆ ನಾಳೆ ದೇವ್ರಿದಾನೆ, ನಾಳೆ ಇದ್ರ ಡಬಲ್ ಕೊಡ್ಬೋದಲ್ಲ ಅವನು ಅಂತ ನಾನು ಟೆನ್ಷನ್ ಇತ್ತು. ನಮ್ಮ ಮಿಸ್ಸಸ್ ಏನ್ರಿ ಈ ತರ ಮಾತಾಡ್ತಾ ಇದ್ರಿ, 1000 ರೂಪಾಯಿ ಕಳ್ಕೊಂಡ್ಬಂದು ಹಿಂಗ್ ಟೆನ್ಷನ್ ಎಲ್ಲ ಇದಿರಲ್ಲ ನೀವು ಅಂತಂದಾಗ ನನಗೇನು ಈ ತರ ಫೀಲಿಂಗ್ಸ್ ಎಲ್ಲ ಬರ್ತಾ ಇರೋ, ಇದು ಯಾಕೆ ಅಂತ ಗೊತ್ತಾ. ಅದಕ್ಕೆ ಇವೆಲ್ಲ ಇನ್ಸಿಡೆಂಟ್ ಇದೆ ನಿಮ್ನ ಈ ಪ್ರಶ್ನೆ ಕೇಳ್ತಾರಷ್ಟೇ ಅಲ್ವಾ. ಮನಸ್ಥಿತಿ ಸುಮ್ನೆ ಬಂದಿದ್ದಲ್ಲ ಅದು. ಇದರ ಸಹವಾಸಕ್ಕೆ ನೀವು ಬಿದ್ದಿದ್ದೀರಿ. ಆ ಜ್ಞಾನದ ಸಹವಾಸ ಅದು ಪರಿಸ್ಥಿತಿಯನ್ನ ಕೆಟ್ಟದಾಗ ಬರ್ದಂಗ ತಡೆಯೋದಿಲ್ಲ, ಬಟ್ ಬಂದ ಪರಿಸ್ಥಿತಿಗಳನ್ನ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿದೆ. ಆಕೆ ಆತಂಕಗೊಂಡ್ರೆ ನೀವು ಅದನ್ನೇ ಧನಾತ್ಮಕವಾಗಿ ಚಿಂತನೆ ಮಾಡುದ್ರಿ. ಇದು ಅಧ್ಯಾತ್ಮ ಲೋಕವನ್ನ ನೋಡುವ ದೃಷ್ಟಿಕೋನ ಬದಲಾಯಿಸುತ್ತೆ ಹೊರತು ಲೋಕ ಹಾಗೆ ಇರುತ್ತೆ. ಆದ್ರೆ ನಾವು ಭಯಭೀತರಾಗಿ ಆತಂಕಿತರಾಗಿ ಏನೇನೋ ಮಾತಾಡೋದಕ್ಕಿಂತ ಹೆಂಡತಿ ಜೊತೆ ನೀವು ಭಯಪಟ್ಟಿದ್ರೆ ಬಹುಶಃ ಪರಿಸ್ಥಿತಿ ಬೇರೆನೆ ಆಗ್ತಿತ್ತು. ಹಂಗೆ ಆಗಿರೋದು. ಮೊಬೈಲ್ ಅದಕ್ಕೆ ಈಗೆಲ್ಲ ಘಟನೆಗಳು ನಡೆದಾಗ ನನ್ಗೆ ಎಲ್ಲೋ ಒಂಥರ ನನ್ನ ಮನಸ್ಸಿನ ಮೇಲೆ ನನಗೆ 1-2 ಪ್ರಶ್ನೆ ಮೂಡಿದ ಕಾರಣಕ್ಕಾಗಿ ಇರ್ಲಿ, ಅದಕ್ಕೆ ನಿಮ್ಮಲ್ಲಿ ಅದನ್ನ ಪರಿಹಾರ ಕೇಳಿದ್ರೆ. ಪ್ರಶ್ನೆ ಇನ್ನೊಂದೇನೋ ಕೇಳಿದ್ದು ಎಲ್ಲವೂ ಒಳ್ಳೇದೆ, ಅದು ಒಳಿತೆ. ಬಟ್ ನಾನು ಅದನ್ನೇ ನೆಪವಾಗಿಟ್ಟುಕೊಂಡು ಕೆಲವು ವಿದ್ಯೆಗಳನ್ನ ನಾವು ತೀರಾ ಎತ್ತರದ ಸ್ಥಿತಿಗೆ ಹೋದಾಗ ಅದನ್ನು ಸುಲಭವಾಗಿ ಪಡ್ಕೊಳ್ಬೋದೇ ಹೊರತು ನಾವಿನ್ನೂ ಅಧ್ಯಾತ್ಮದ ಶುರುವಿನಲ್ಲಿದ್ದಾಗ ಅಂಥ ವಿಚಾರಕ್ಕೆ ಕೈ ಹಾಕ್ಬಿಟ್ರೆ ಅದು ನಮ್ಮ ಆತ್ಮವನ್ನು ನಡುಗಿಸ್ಬಿಡುತ್ತೆ. ಯಾಕೆಂದ್ರೆ ಈಗ ಸುಮ್ಮನೆ ಈ ಕುಡುಕರು ವಿಚಾರದಲ್ಲಿ ಹೇಳ್ತೀನಿ, ಕೆಲವೊಂದನ್ನು ಕುಡಿದು ತಡ್ಕೊಳ್ಳೋ ಶಕ್ತಿ ಇರಬೇಕು ಅಂತ ಕೇಳಿದ್ದೀನಿ. ಶುರುವಿನಲ್ಲಿ ಹೋಗಿ ಸುಮ್ಮನೆ ಯಾವ್ದು ದೊಡ್ಡದು ಒಂದು ಗಾಡಿ ಕುಡಿದ್ಬಿಟ್ರೆ ಸತ್ತೇ ಹೋಗ್ತೀರಾ ಅಂತ. ಹಂಗೆ ಕೆಲವೊಂದು ವಿದ್ಯೆಗಳು ತಡ್ಕೊಳ್ಳೋ ಶಕ್ತಿ ಇರಬೇಕು. ಆ ಶಕ್ತಿ ಬರ್ಬೇಕಂದ್ರೆ ತುಂಬಾ ಸಮಯ ಬೇಕು. ನಿಜ ಸರ್, ನಿಜ ನಿಜ. ನಾನು ಆ ಒಂದು ವಿದ್ಯೆಯನ್ನ ಒಂಚೂರು ಕಲ್ತಾಗ ಅದನ್ನ ಇಂಪ್ರೂವ್ಮೆಂಟ್ ಮಾಡೋಕ್ ಹೋದಾಗ ಅದರಿಂದ ನನ್ನೊಳಗೆ ಆ ಪವರ್ ಇರಲಿಲ್ಲ ಸರ್ ಆಕ್ಚುಲಿ. ನೋಡಿ, ಅದನ್ನ ತಡ್ಕೊಳ್ಳುವಂತ ಪವರ್ ಇರ್ಲಿಲ್ಲ. ಅದು ಒಂದು ಅಗಾಧವಾಗಿರ್ತಂತ ವಿದ್ಯೆಗಳು ನಮ್ಮ ಹಿಂದೂ ಇದರಲ್ಲಿ ತುಂಬಾ ಶಕ್ತಿಯುತವಾಗಿದೆ, ಇಲ್ಲ ಅಂತ ಹೇಳಲ್ಲ. ನಮಗೆ ಆ ವಿದ್ಯೆಗಳ ಸಂಪರ್ಕ ಸಿಕ್ಕಿದೆ ಆದ್ರೂ ಕೂಡ ಕೆಲವೊಂದನ್ನ ನಾನು ಎಲ್ಲೂ ಹೇಳಿಕೊಂಡು ಇಲ್ಲ. ನಾನು ಅದನ್ನ ಅದ್ಭುತ ಅಂತಲೂ ಭಾವಿಸೋದಿಲ್ಲ. ಅದು ನನ್ನ ವೈಯಕ್ತಿಕ ಸಾಧನೆ ಆಯ್ತು, ಲೋಕಕ್ಕೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಲ್ಲ ಸರ್? ಅದರಿಂದ ನನಗೆ ಎಫೆಕ್ಟ್ ಆಗ್ತಾ ಸ್ವಲ್ಪ ಬ್ಯಾಡ್ ಎಫೆಕ್ಟ್ ಆಗ್ತದೆ ಸರ್. ಹಿಂಗಾಗಿ ನಾ ಅದನ್ನ ಅವತ್ತಿಗೆ ಅದ್ರ ಸವಾಸಕ್ಕೆ ಹೋಗ್ಬಿಟ್ಬಿಟ್ಟೆ. ಇಲ್ಲ, ಯಾವ ಮಟ್ಟಿಗೆ ಅಂದ್ರೆ ತಲೆ ಛಿದ್ರ ಆಗೋದನ್ನು ನಾವು ಕೇಳಿದ್ದೀವಿ.
ನಿಜ ಸರ್, ನಿಜ ನಿಜ. ಅಂದ್ರೆ ಆ ಶಕ್ತಿ ತಡೆಯೋಕೆ, ಆ ಪವರ್ ತಡೆಯೋಕೆ ಆಗದೆ ತಲೆ ಬ್ಲಾಸ್ಟ್ ಆಗಿರೋದನ್ನು ನಾವು ಕೇಳಿದ್ದೀವಿ. ನಿಜ ಸರ್, ನಿಜ ನಿಜ ನಿಜ. ಹಾಗಾಗಿ ನಾನು ಕೆಲವು ಎಷ್ಟೋ ವಿದ್ಯೆಗಳು ಇಲ್ಲಿ ಕೂತು ನೀವು ದೂರ ಇರೋರ ಹತ್ರ, ಯಾವುದೋ ದೇಶದಲ್ಲಿರೋರ ಹತ್ರನೂ ಮಾತಾಡ್ಬೋದು ವಿತೌಟ್ ಎನಿ ಫೋನ್ ಆರ್ ಎನಿ ಎಲೆಕ್ಟ್ರಿಕಲ್ ಐಟಮ್ಸ್. ನಿಜ ನಿಜ ಸರ್, ನಿಜ ನಿಜ. ಅಂಥ ವಿದ್ಯೆಯನ್ನ ವಿವೇಕಾನಂದರು ಒಮ್ಮೆ ಬುದ್ಧನನ್ನ ಕರೆದಿರ್ತಾರೆ ಹಾಗೆ. ಹಾ ಸರ್. ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ವಿವೇಕಾನಂದರಿಗೆ ಇಲ್ಲದೆ ಓಡ್ ಬಂದ್ಬಿಡ್ತಾರೆ ಆಚೆಗೆ. ಹೌದು ಸರ್, ಸತ್ಯ ಮಾತು. ಅವರೇ ಮತ್ತೆ ಅದನ್ನ ಭಾಷಣದಲ್ಲಿ ಹೇಳ್ತಾರೆ, ಅಂಥ ವಿದ್ಯೆಗಳಿಗೆ ಕೈ ಹಾಕಬೇಕು ಅಂದಾಗ ಅದನ್ನ ಸಹಿಸುವ, ಅಥವಾ ನೀವು ದೊಡ್ಡ ಜವಾಬ್ದಾರಿ ಇಷ್ಟಪಡ್ತೀರಾ ಅಂದ್ರೆ ಅದನ್ನ ಎದುರಿಸೋ ಶಕ್ತಿ ನಿಮಗಿರಬೇಕು. ನಿಜ ಸರ್, ನಿಜ ನಿಜ. ಅದಿಲ್ಲದೆ ಸುಮ್ಮನೆ ಇಲ್ಲಾಂದ್ರೆ ಈ ಕುಂತಿ ದೂರ್ವಾಸರು ಕೊಟ್ಟ ಶಾಪವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಕರ್ಣ ಹುಟ್ಟದ್ನಲ್ಲ, ಹಂಗಾಗುತ್ತೆ ಕತೆ. ಇವ್ರು ಕೊಟ್ಟಿದ್ದು ವರ ಸರಿನೇ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಹೋಗಿ ಮಕ್ಳು ಹುಟ್ಟುಬಿಡ್ತವೆ ಅಲ್ವಾ? ಆಗ ಲೋಕಕ್ಕೆ ಅಂಜಿ ಅದನ್ನ ನೀರಿಗೆ ಬಿಟ್ಬಿಡ್ತಾಳೆ. ಅದರಿಂದ ಮಹಾಭಾರತನೇ ಆಗೋಯ್ತತೆಗೆ. ಹಂಗೆ ಕೆಲವೊಂದನ್ನ ತಡಿ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಹೋಗಿ ಜೀವ ಕಳ್ಕೊಂಡ್ಬಿಡ್ತಾರೆ ಕೆಲವೊಬ್ರು. ಹಾಗಾಗಿ ಯಾವುದೇ ಅದರಲ್ಲಿ ಏನೇನಿದೆ ಅಂತ ಸರ್ಚ್ ಮಾಡ್ತಾ ಹೋದಂಗೆಲ್ಲ ನನ್ಗೆ ಇಫೆಕ್ಟ್ ಆಗ್ತಾ ಬಂದಾಗ ಯಾಕೆ ಹಿಂಗ ಆಗ್ತದೆ ಅಂತ ನನ್ಗೆ ತಿಳಿದಂಗ ಆಗುತ್ತೆ ಸರ್. ಹೌದು ಹೌದು ಹೌದು. ನಾನೇ ಆ ನಂತರ ಗೊತ್ತಾಯ್ತು ಈ ವಿದ್ಯೆ ಎಲ್ಲರಿಗೂ ಒಲಿಯೋದಲ್ಲ ಮತ್ತು ಇದನ್ನ ತಳ್ಕೊಂತ ಕೆಪಾಸಿಟಿ ನನ್ನಲ್ಲಿಲ್ಲ ಅಂದಾಗ ನಾ ಇದ್ರ ಪ್ರವಾಸಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ನಾ ಹೋಟೆಲ್ ಸೆಕ್ಷನ್ ಬಂದಿರ್ತೆ. ಬೇಡ ಸರ್, ಈ ಸಿದ್ಧಿ ವಿದ್ಯೆಗಳಿಂದ ನಾವು ಯಾವ ಮಹಾತ್ಮರನ್ನು ಗುರುತಿಸಲ್ಲ. ಅವರು ಪಡೆದುಕೊಂಡ ವಿದ್ಯೆಯಿಂದ ಲೋಕಕ್ಕೇನು ಉಪಕಾರ ಮಾಡಿದ್ರು ಅಂತ ನೋಡ್ತೀವಿ. ನಮ್ಮಲ್ಲಿ ಅನೇಕ ಸಾವಿರಾರು ಲಕ್ಷಾಂತರ ಮಹನೀಯರು, ಸಂತರು, ಸನ್ಯಾಸಿಗಳು ಬಂದು ಹೋಗಿದ್ದಾರೆ. ಬಟ್ ಕೆಲವರನ್ನು ಮಾತ್ರ ನಾವು ಯಾಕೆ ಓದ್ತೀವಿ, ಕೆಲವರನ್ನು ಮಾತ್ರ ಯಾಕೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ, ಮಾದರಿಯಾಗಿ ತಗೊಳ್ತೀವಿ ಅಂದರೆ ಅವರು ತಮ್ಮ ವಿದ್ಯೆಯನ್ನು ತಮ್ಮ ಮುಕ್ತಿಗೆ ಮಾತ್ರ ಬಳಸ್ಕೊಂಡ್ರು ಕೆಲವರು. ಇನ್ನು ಕೆಲವರು ಅದನ್ನು ಲೋಕಕ್ಕೆ ಹೇಳಿ ಜನರ ಅಂಧಕಾರವನ್ನು ದೂರ ಮಾಡೋ ಪ್ರಯತ್ನ ಮಾಡೋದು. ಈಗ ಬುದ್ಧರನ್ನ ಯಾಕೆ ನಾವು ಏಷ್ಯಾದ ಬೆಳಕು ಅಥವಾ ಜಗಜ್ಯೋತಿ ಬಸವಣ್ಣನವರು, ಇವರು ತಮ್ಮ ಜ್ಞಾನ, ತಿಳುವಳಿಕೆ, ಅರಿವನ್ನ ಲೋಕದ ಕತ್ತಲೆಯನ್ನು ನೀಗಿಸ್ಲಿಕ್ಕೆ ಅವಿರತವಾಗಿ ಶ್ರಮಿಸಿದವರು. ಅದಕ್ಕೋಸ್ಕರ ಸಂಸಾರ, ಅದಕ್ಕೋಸ್ಕರ ತ್ಯಾಗ ಏನೆಲ್ಲ ಮಾಡಿಬಿಟ್ರು. ವಿದ್ಯೆಗಳನ್ನ ಅವರ ಮುಕ್ತಿಗೆ ಮಾತ್ರ ಬಳಸ್ಕೊಂಡವರು ಫೈನ್, ಅವರು ಸಂತರೆ, ಬಟ್ ಅವರು ಮಹಾತ್ಮರಾಗಲ್ಲ. ಬಟ್ ಯಾರು ಅದನ್ನು ಲೋಕಕ್ಕೆ ಬಳಸಿದ್ರೋ ಅವರು ಆತ್ಮಗಳಲ್ಲೇ ಶ್ರೇಷ್ಠರು. ಅದಕ್ಕೆ ಆತ್ಮನ ಮಹಾತ್ಮ, ದುರಾತ್ಮ ಅಂತ ಎರಡು ಪ್ರತ್ಯೇಕ ಮಾಡ್ತೀವಿ. ಒಂದು ಆತ್ಮ ಲೋಕದ ಹಿತಕ್ಕೆ ಶ್ರಮಿಸ್ತು, ಅಜ್ಞಾನಿಗಳು ಜ್ಞಾನದ ದಾರಿಗೆ ಬರಲಿ ಅಂತ ಶ್ರಮಿಸ್ತು ಅಂದ್ರೆ ಅವರನ್ನ ಮಹಾತ್ಮರು ಅಂತ ಕರಿತೀವಿ. ಹಾಗಾಗಿ ಈಗ ನಾವು ಮಹಾತ್ಮ ಗಾಂಧಿ ಇನ್ನೊಬ್ಬರ ಪರಕೀಯರ ದಾಸ್ಯದಲ್ಲಿದ್ದ ದೇಶದ ಜನತೆಯನ್ನ ಸ್ವತಂತ್ರಗೊಳಿಸುವುದಕ್ಕೆ ಅವರು ತಮ್ಮ ಇಡೀ ಜೀವನವನ್ನು ಮುಡಿಪಿಟ್ರು. ಆ ಆತ್ಮವನ್ನು ನಾವು ಮಹಾತ್ಮ ಅಂತ ಹೇಳಿ ಗಾಂಧಿ ಅಥವಾ ಮಹಾತ್ಮ ಗಾಂಧಿ ಅಂತ ಕರಿತೀವಿ. ಹಾಗಾಗಿ ಲೋಕಕ್ಕೆ ಉಪಕಾರ ಮಾಡಿದ ಆತ್ಮಗಳು ಮಹಾತ್ಮ ಆಗ್ತವೆ, ಲೋಕಕ್ಕೆ ಅಪಕಾರ ಮಾಡಿದವು ದುರಾತ್ಮಗಳಾಗ್ತವೆ. ಹಾಗಾಗಿ ಕೆಲವು ವಿದ್ಯೆಗಳನ್ನು ಸುಮ್ಮನೆ ಸಾರ್ವಜನಿಕವಾಗಿ ಅಥವಾ ಸುಮ್ಮನೆ ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ಕೂಡ ಅದು ಡೇಂಜರ್. ಅದಕ್ಕೊಂದು ತರಬೇತಿ ಇರಬೇಕು, ಅದನ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು. ಇರ್ಲಿ, ಆಯ್ತು. ನಿಮಗೆ ಅದ್ರ ಬಗ್ಗೆ ಕುತೂಹಲ ಇತ್ತು, ಕೇಳಿದ್ದೀರಿ. ಬಟ್ ಮೂಲ ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ಳಿಕ್ಕೆ ಆ ಸಿದ್ಧಿ ಸಾಧನಗಳೇನು ಬೇಕಿಲ್ಲ. ಧ್ಯಾನ, ಜ್ಞಾನ, ಮೌನ, ಈ ಮೂರು ಇಟ್ಕೊಂಡ್ರೆ ಜೀವನ ನೆಮ್ಮದಿಯಾಗಿರುತ್ತೆ. ಆಯ್ತಲ್ಲ, ಒಳ್ಳೇದಾಗ್ಲಿ. ಭಗವಂತನ ಕೃಪೆಯಿಂದ ಅನೇಕ ವಿಚಾರಗಳನ್ನ, ನಿಮ್ಮ ಪ್ರಶ್ನೆಗಳನ್ನೇ ನೆಪವಾಗಿಟ್ಟುಕೊಂಡು ಕೇಳ್ತಾ ಇರೋ ಜ್ಞಾನ ಬಂಧುಗಳಿಗೂ ತಿಳಿಸ್ಲಿಕ್ಕೆ ಉಪಕಾರ ಆಯ್ತು. ಅದು ನಿಮ್ಮ ಪ್ರಶ್ನೆಯಿಂದ ಮಾತ್ರ. ನಿಜ ಸರ್, ನಿಜ. ಬಟ್ ಯಾರು ಇನ್ನೊಬ್ಬರು ತಮ್ಮ ಸಮಸ್ಯೆ ಹೇಳ್ಕೊಳಕ್ಕೆ ಅಂತ ವೇಟ್ ಮಾಡ್ತಾ ಇದ್ರು ಅನ್ಸುತ್ತೆ ಮೋಸ್ಟ್ಲಿ. ತಮ್ಮ ಒಂದು ಅಮೂಲ್ಯ ಸಮಯವನ್ನು ಕೂಡ ನಾನು ತೂಕವಾಗಿದ್ದರಿಂದ ನಾನು ಇದನ್ನು ಮುಂದುವರಿಸ್ತೆ. ನಾರ್ಮಲಿ ಈ ತರದ ಪ್ರಶ್ನೆಗಳನ್ನ ನಾನು ಸತ್ಸಂಗದಲ್ಲಿ ಕೇಳಿ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀನಿ. ನಿಜ ಸರ್, ನಿಜ ನಿಜ. ನಾನು ಮಾತಾಡ್ತಾ ಅದು ಆ ಲೈನ್ ಹಂಗೋಯ್ತು ಸರ್ ಅಷ್ಟೇ. ಇರ್ಲಿ, ಅದು 4 ಜನಕ್ಕೆ ಉಪಯೋಗ ಆಯ್ತು ಅನ್ನೋ ಕಾರಣಕ್ಕೆ ಅದನ್ನ ಹೇಳಿದೆ. ನಿಮ್ಗೆ ಒಳ್ಳೇದಾಗ್ಲಿ. ಮತ್ತೆ ಮಾತಾಡೋಣ ಭಗವಂತನ ಅನುಗ್ರಹದಿಂದ.
ಈ ಜ್ಞಾನದ ಜೊತೆ, ಈ ಆಶ್ರಮದ ಜೊತೆ ನಿಮ್ಮ ಬಾಂಧವ್ಯ ಹೀಗೆ ಇರಲಿ. ನಿಮ್ಮ ವ್ಯವಹಾರ, ನಿಮ್ಮ ಕುಟುಂಬ, ನಿಮ್ಮ ಆರೋಗ್ಯ ಎಲ್ಲವೂ ಹಿತವಾಗಿ ಮಿತವಾಗಿ ನಿಮ್ಮ ಬದುಕಿಗೆ ಪೂರಕವಾಗಿ ಸಾಗಲಿ. ಭಗವಂತನ ಕೃಷ್ಣನ ಅನುಗ್ರಹ ನಿಮ್ಮ ಮೇಲಿರಲಿ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಕೂಡ ಧನ್ಯವಾದಗಳು. ಈಶ್ವರ ನೋಡಿ, ಕೆಲವೊಮ್ಮೆ ಈ ಥರ ಮಾತುಕತೆನೂ ಕೆಲವೊಮ್ಮೆ ಮುಖ್ಯವಾಗುತ್ತೆ. ಬರೋರು ಅವ್ರ ಕತೆ ಹೇಳ್ಕೊಳ್ತಾರೆ, ಖಂಡಿತ ಅದಕ್ಕೂ ದೊಡ್ಡ ಮಾನ್ಯತೆ ಇದೆ. ಬಟ್ ಅದರ ನಡುವೆ ಇಂಥ ವಿಚಾರಗಳು, ಇದು ಎಲ್ಲರಿಗೂ ಸಂಬಂಧಿಸಿದ ವಿಚಾರ. ಈ ಮಾತುಕತೆಗೆ ಭಗವಂತ ನಮಗೊಂದು ಸಮಯ ಮಾಡಿಕೊಟ್ಟ, ಅಂಥ ಪ್ರಶ್ನೆಯನ್ನು ಕೇಳುವ ವ್ಯಕ್ತಿಯನ್ನು ಕಳಿಸಿಕೊಟ್ಟ. ಆ ಕಾರಣಕ್ಕೆ ನಾನು ಹೇಳಬೇಕಾಗಿ ಬಂತು. ಎನಿವೆ, ಒಬ್ಬೊಬ್ಬರ ತಿಳುವಳಿಕೆ ಒಂದೊಂದು ರೀತಿ ಇರ್ಬೋದು. ಬಟ್ ಅಂತಿಮವಾಗಿ ಪವಾಡಗಳನ್ನು ಅಥವಾ ಹೀಗೆ ಅಧ್ಯಾತ್ಮವನ್ನು, ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಜನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವುದನ್ನು ಬಿಟ್ಟು ಅವರವರು ಶ್ರೇಷ್ಠರಾಗಿ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಜನರನ್ನು ತಪ್ಪು ದಾರಿಗೆ ಎಳೆಯೋದನ್ನು ನಾನು ವಿರೋಧಿಸ್ತೀನಿ. ಅದು ಒಳ್ಳೆಯದಲ್ಲ.